ಕೃಷ್ಣ ಪರಮಾತ್ಮ ನಂದಗೋಕುಲದಲ್ಲಿ ಒಬ್ಬ ಗೋಪಿಕೆಯ ಮನೆಗೆ ಹೋಗಿ ನಿಲುವಿನ ಬೆಣ್ಣೆಯನ್ನು ಕೈಯಲ್ಲಿ ಎತ್ಕೊಂಡಿದ್ದಾನೆ. ಬಹಳ ದಿನಗಳಿಂದ ಕೃಷ್ಣನ ಕಳ್ಳತನವನ್ನು ಕಣ್ಣಾರೆ ಕಂಡು ಮಾಲ್ ಸಮೇತ ಹಿಡಿದು ಕೃಷ್ಣನ ಆ ಕಳ್ಳತನವನ್ನು ಅವರ ತಾಯಿಗೆ ತೋರಿಸಬೇಕು ಅಂತ ಕಾಯ್ತಾ ಇದ್ಲು. ಆ ಗೋಪಿಗೆ ಅವತ್ತು ಅವಕಾಶ ಸಿಕ್ತು. ನೋಡ್ತಾ ಇದ್ದಾಳೆ, ಕೃಷ್ಣ ಯಾವ ಭಯವೂ ಇಲ್ಲದೆ, ಸಾಮಾನ್ಯ ಕಳ್ಳರಿಗೆ ಸ್ವಲ್ಪನಾರು ಭಯ ಇರುತ್ತೆ, ಯಾರಾದರೂ ಬಂದುಬಿಟ್ರೆ ಏನು ಮಾಡೋದು ಅಂತ. ಕೃಷ್ಣ ಯಾರ್ದಾರು ಮನೆಗೆ ಬಂದರೆ ಹೇಗೆ ಬರ್ತಿದ್ದ ಅಂದರೆ, ಆ ಮನೆ ಯಜಮಾನನೂ ಅಷ್ಟು ನಿರ್ಭಯವಾಗಿ ಬರಬಾರ್ದು ಹಾಗೆ ಬರ್ತಿದ್ದ. ಯಾಕಂದರೆ ಅವನು ಜಗತ್ತಿಗೆ ಯಜಮಾನ ಆದಮೇಲೆ ಈ ಮನೆ ಅವನಿಗೇನು ಲೆಕ್ಕ ರೀ. ಅವನನ್ನು ನಂಬಿದವರಿಗೆ ಭಯ ಇಲ್ಲ ಅಂದಮೇಲೆ ಭಯದ ಛಾಯೆಯೂ ಅವನಿಗಿಲ್ಲ. ಹಾಗೆ ನಿರ್ಭಯವಾಗಿ ಬಂದ ಕೃಷ್ಣ ಬೆಣ್ಣೆ ಇದೆ ಅಂತ ಹುಡುಕೇ ಇಲ್ಲಂತ. ಈ ಸಾಮಾನ್ಯ ಮನೆಗೆ ಕಳ್ಳರು ಬಂದರೆ ಅವ್ರಿಗೆ ಬೇಕಾದ ಪದಾರ್ಥ ಸಿಗೋ ತನಕ ಸಿಕ್ಕಿದ ಪದಾರ್ಥ ಎಲ್ಲ ಕಿತ್ತು ಎಸಿತಿರ್ತಾರೆ. ಅವ್ರಿಗೆ ಬೇಕಾದ ಎಲ್ಲಿದೆ ಗೊತ್ತಿರಲ್ಲ. ಆದರೆ ಕೃಷ್ಣ ಯಾರ್ದಾರು ಮನೆ ಕಳ್ಳತನಕ್ಕೆ ಹೋದರೆ ಯಾವ ಪದಾರ್ಥವನ್ನು ಕಿತ್ತಾಕೋದು ಬಿಸಾಕೋದು ಈ ಕಾರ್ಯಕ್ರಮನೇ ಇಲ್ಲ. ಅವನಿಗೆ ಗೊತ್ತು ಯಾವ ಪಾತ್ರೆಯಲ್ಲಿ ಬೆಣ್ಣೆ ಇದೆ ಅಂತ. ನೋಡಿ, ಸಾಮಾನ್ಯ ರಾತ್ರಿ ಹೊತ್ತು ದೀಪ ಆರಿಸಿದಾಗ ನಮ್ಮ ಮನೆಯೊಳಗೆ, ನಮ್ಮ ಅಡುಗೆ ಮನೆಯೊಳಗೆ ಯಾವ ಡಬ್ಬದಲ್ಲಿ ಏನಿದೆ ಗೊತ್ತಾಗದೆ ಡಬ್ಬದಲ್ಲಿರೋದನ್ನು ಗೊತ್ತಾಗ್ಲಿಕ್ಕೆ ಲೈಟ್ ಹಾಕ್ಕೊಳ್ತೀವಿ. ಆದರೆ ಸಕ್ಕರೆ ಯಾವ ಡಬ್ಬದಲ್ಲಿದೆ ಅಂತ ನೀವು ಬೆಳಕಲ್ಲಿಡಬೇಕಾದ್ದಿಲ್ಲ. ಇರುವೆಗೆ ಯಾವುದೇ ಮೂಲೆಯಲ್ಲಿಟ್ಟರೂ ಇರುವೆ ಹುಡುಕೊಂಡು ಸಕ್ಕರೆ ಡಬ್ಬಕ್ಕೆ ಅದು ಮುತ್ತಿಗೆ ಹಾಕತ್ತೆ ವಿನಃ ಮೆಣಸಿನ ಪುಡಿ ಡಬ್ಬದ ತಂಟೆಗೆ ಎಂದಾರು ಬರುತ್ತಾ? ಅಥವಾ ಬೇರೆ ಡಬ್ಬದ ಮುಚ್ಚಲ ಎಲ್ಲ ತೆಗೆದು ಯಾವುದಲ್ಲಿ ಇದೆಯೋ ಇಣಕಿ ನೋಡಿ. ನಮಗೆ ಎಷ್ಟೋ ಬಾರಿ ಈ ಉಪ್ಪು ಹಾಕೋ ಕಡೆ, ಪುಡಿ ಉಪ್ಪು ಹಾಕೋ ಕಡೆ ಬೂರಾ ಸಕ್ಕರೆ ಹಾಕ್ಬಿಟ್ಟಿರ್ತಾರೆ, ಬೂರಾ ಸಕ್ಕರೆ ಕಡೆ ಉಪ್ಪು ಹಾಕಿಬಿಟ್ಟಿರ್ತಾರೆ. ಉಪ್ಪು ಹಾಕೋ ಕಡೆ ಸಕ್ಕರೆ ಹಾಕಿದ್ರಾರು ಪರವಾಗಿಲ್ಲ, ಸಕ್ಕರೆ ಹಾಕೋ ಕಡೆ ಉಪ್ಪು ಹಾಕಿ ಪಾಯಸ ಮಾಡಿಬಿಟ್ರೆ ಏನು ಸಾಯ್ಬೇಕು. ಈ ರೀತಿ ಒಂದು ಪದಾರ್ಥ ನೋಡಿ ಅಸ್ತವ್ಯಸ್ತ ಬುದ್ಧಿ ಮಾಡ್ಕೊಳ್ಳೋದು ಅದು ಮನುಷ್ಯರ ಲಕ್ಷಣ. ಪ್ರಾಣಿಗಳಿಗೆ ಎಂದೆಂದೂ ಕನ್ಫ್ಯೂಷನ್ನೇ ಇಲ್ಲ. ನಿಮ್ಮನೆ ಸಾಕು ಪ್ರಾಣಿಯನ್ನು ನಿಮ್ಮನೆಯಿಂದ ಎಷ್ಟೇ ದೂರ ಬಿಡಿ, ನಿಮ್ಮದು ವೋಟರ್ ಐ ಡಿ ಅದಕ್ಕೆ ಕೊಡಬೇಕಾದ್ದಿಲ್ಲ, ನಿಮ್ಮ ಅಡ್ರೆಸ್ ಏನು ಕೊಡಬೇಕಾದ್ದಿಲ್ಲ, ಅದು ಕ್ರಾಸ್ ನೋಡ್ಕೊಳ್ಳಲ್ಲ, ಬೇರೆ ಏನು ನೋಡಿ ಸೀದಾ ನಿಮ್ಮ ಮನೆಗೆ ಬರುತ್ತೆ. ಯಾಕಂದರೆ ಜೀವನದಲ್ಲೇ ಅವಕ್ಕೆ ಕನ್ಫ್ಯೂಷನ್ನೇ ಇಲ್ಲ. ಈ ರೀತಿ ಬುದ್ಧಿ ಕೊಟ್ಟ ಭಗವಂತನಿಗೆ ಬೆಣ್ಣೆ ಪಾತ್ರೆ ಬಿಟ್ಟು ಬೇರೆ ಪಾತ್ರೆ ಕೈ ಹಾಕುವ ಪ್ರಸಂಗವೇ ಇಲ್ಲ. ಸೀದಾ ಬಂದದ್ದೇ ಕೃಷ್ಣ ನಿಲುವಿನ ಬೆಣ್ಣೆಯನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತು ಬಿಟ್ಟಿದ್ದಾನೆ. ಇನ್ನೇನು ಬಾಯಿಗೆ ಹಾಕ್ಕೋಬೇಕು. ಆಗ ಆ ಮನೆಯ ಹೆಣ್ಣು ಮಗಳು ಗೋಪಿಕಾಸ್ತ್ರೀ ಕೇಳ್ತಾ ಇದ್ದಾಳೆ, ಕೃಷ್ಣ ಇವತ್ತು ಅಂತೂ ಇಂತೂ ನಂಗೆ ಸಿಕ್ಕಿದೀಯಾ, ನೀನು ನಿನ್ನ ಕಳ್ಳತನ ರುಜುವಾತಾಯ್ತು, ನಿನ್ನನ್ನು ಹೀಗೆ ಹಿಡ್ಕೊಂಡೋಗಿ ನಿಮ್ಮಮ್ಮಂಗೆ ಕೊಡ್ತೇನೆ ಅಂದಾಗ ಕೃಷ್ಣ ಅಂದ, ನಾನೆಲ್ಲಿ ಕದ್ದೆ ಎಂದ. ನಾನೆಲ್ಲಿ ಕದ್ದೆ ಎಂದ. ಅಲ್ಲ, ಕದ್ದಿಲ್ವಾ ಅಂದರೆ ನಿಜವಾಗಿಯೂ ದೇವರು ಕದ್ದೇ ಇಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಜಗತ್ತಿನಲ್ಲಿರುವಂಥ ಸಕಲ ಪದಾರ್ಥಗಳು ಕೂಡ ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ದೇವ್ರದ್ದು, ಸಣ್ಣದು ನಂದು ಹೀಗಿಲ್ಲೇ ಇಲ್ಲ. ಸಣ್ಣದು ದೊಡ್ಡದು ಅಂತೇನಿದೆ ಎಲ್ಲವೂ ಅವಂದೇ. ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ. ನಿಜವಾಗಿ ಕಳ್ಳರು ಅಂದರೆ ನಾವೇ. ದೇವರದನ್ನು ನಾವು ನಮ್ಮದು ಅಂತ ಅಂದ್ಕೊಂಡಿದ್ದೆ. ದೇವರು ತಾನು ಬೆಣ್ಣೆಯನ್ನು ಹೊತ್ತಾಗ ಗೋಪಿ ಕೇಳಿದರೆ ನಾನೆಲ್ಲಿ ಕದ್ದೆ ಎಂದ. ಅವಳಂದ್ಲು, ಏನು ಧೈರ್ಯನಯ್ಯ ನಿಂಗೆ, ಕೈಯಲ್ಲಿ ಎತ್ಕೊಂಡು ಕೂಡ ಕದ್ದಿಲ್ಲ ಅಂತೀಯಲ್ಲ, ಎತ್ಕೊಂಡು ಏನು ಮಾಡ್ತೀಯ ಅಂದ್ಲು. ಕೃಷ್ಣ ಅಂದ, ಅದನ್ನು ಕೇಳು, ಬೇಕಾದ್ರೆ ಹೇಳ್ತೇನೆ. ಯಾಕೆ ಎತ್ಕೊಂಡೆ ಅಂತ ಕೇಳು, ಏನು ಮಾಡ್ತೀಯ ಅಂತ ಕೇಳು,
ಆದರೆ ಕದ್ದೆ ಅಂತ ಮಾತ್ರ ಅನ್ಬೇಡ ಅಂದ. ಈ ಕೆಲವರು ಕಳ್ಳರು ಇರ್ತಾರೆ, ಅವ್ರಿಗೆ ಕಳ್ಳ ಅಂದರೆ ಸಿಟ್ಟು ಬಂದ್ಬಿಡುತ್ತೆ. ಅವ್ರು ಮರ್ಯಾದಸ್ಥ ಕಳ್ಳರು, ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಜಗತ್ತಲ್ಲಿ ದೊಡ್ಡ ಮರ್ಯಾದೆ ಕಳ್ಳ ಅಂದರೆ ಕೃಷ್ಣ. ಅವನಂತಾನು ಬೇಕಾದಿರಲಿ, ಕೇಳು ತಿಳ್ಕೊ, ಆದರೆ ನನ್ನನ್ನು ಕಳ್ಳ ಅನ್ನಬೇಡ. ಯಾಕೆ ತಗೊಂಡೆ? ಕೃಷ್ಣನಿಗೆ ಅವಳು ಅಂದ್ಲು. ಕೃಷ್ಣ ಅಂತಾನೆ ಇಲ್ಲಿ ಬಾ ಅಂದ, ಹತ್ತಿರ ಕರೆದ, ಅವಳಿಗೆ ಬೆಣ್ಣೆಯನ್ನು ತೋರಿಸಿ ಹೇಳ್ದ, ಇದನ್ನು ಒಮ್ಮೆ ಮುಟ್ಟು ಅಂದ. ಅವಳ ಬೆಣ್ಣೆ ಒಳಗೆ ಬೆರಳಿಟ್ಲು. ಕೃಷ್ಣ ಕೇಳ್ದ, ಈ ಬೆಣ್ಣೆ ಹೇಗಿದೆ ಹೇಳು ಅಂದ. ಅವಳಂದ್ಲು, ಇಷ್ಟು ಮೃದೂ ಆಗಿದೆ ಎಂದ್ಲು. ಕೃಷ್ಣ ಅಂದ, ಅದು ಮೃದು ಆಗಿದ್ದಕ್ಕೆ ನಾನು ಕೈಯಲ್ಲಿ ಎತ್ಕೊಂಡಿದ್ದು ಅಂದ. ಅಲ್ಲ, ಅದು ಮೃದು ಆಗಿರ್ಲಿಕ್ಕೂ ನೀನು ಕೈಯಲ್ಲಿ ಎತ್ಕೊಳ್ಳಿಕ್ಕೂ ಏನು ಸಂಬಂಧ ಅಂದ್ಲು. ಇಲ್ಲ, ಇಷ್ಟು ಮೃದುವಾದ ಬೆಣ್ಣೆ ನಿನ್ನಂಥ ಕಠಿಣ ಹೃದಯದವಳ ಮನೆಯಲ್ಲಿ ಇರಬಾರ್ದು. ಇವಳಂದ್ಲು, ಹಾಗಾದ್ರೆ ನಾನು ಕಠಿಣ ಹೃದಯನ? ಸರಿ, ಇದನ್ನೇನು ಮಾಡ್ತೀಯ? ಕೃಷ್ಣ ಅಂದ, ಯಾರ ಹೃದಯದಲ್ಲಿ ಕಾರುಣ್ಯ ಇದೆ, ಯಾರು ಜೀವನದಲ್ಲಿ ಮೃದೂ ಇದ್ದಾರೆ, ಸಾಫ್ಟ್ ನೇಚರ್ ಇದ್ದಾರೆ, ಅಲ್ಲಿಡ್ತೀನಿ ಇಂದ. ಅವಳಂದ್ಲು, ಹಾಗಾದ್ರೆ ಎಲ್ಲಿಡ್ತೀಯ? ಕೃಷ್ಣ ಅಂದ, ಎಲ್ಲೋ ಯಾಕೆ ಇಡಬೇಕು, ನನಗಿಂತ ಮೃದು, ನನಗಿಂತೂ ಕರುಣಾಸಾಗರ ಯಾರಿದ್ದಾರೆ, ಅದಕ್ಕೆ ನಾನೇ ಇಟ್ಕೊಳ್ತೀನಿ ಅಂತ ಬಾಯಲ್ಲಿ ಇಟ್ಕೊಂಡ್ಬಿಟ್ಟ. ಅವನು ತೊಗೊಂಡಿದ್ದೆ ಬಾಯಲ್ಲಿ ಇಟ್ಕೊಳ್ಳಿಕ್ಕೆ, ಅದಕ್ಕಿಷ್ಟೆಲ್ಲ ಕಥೆ. ಅವಳಂದ್ಲು, ಕೃಷ್ಣ ನೀನು ಭಾರಿ ಮೋಸ ಇದೆಯಾ, ನೀನು ಮೃದು ನಾನು ಕಠಿಣನ? ಯಾರು ಹೇಳಿದ್ದು ನಿನಗೆ ಕೃಷ್ಣ ಅಂದ್ಲು. ಅಲ್ಲ ಯಾಕೆ ಎಂದ. ಅವಳು ಹೇಳ್ತಾಳೆ, ಯಸ್ಯ ಶ್ರೀ ಚರಣಾಂಬುಜೇನ ಶಕಟಃ ಸಂಚೂರ್ಣಿತಾಂಗೋ ಭವ ತಸ್ಯಾಂಗೇ ಮೃದುತಾನ ಯುಕ್ತಿ ಸಹಿತೇತ್ಯುಕ್ತಂ ಮುದಾ ಯೋ ವದತ್. ಅವಳು ನಿತ್ಯದಲ್ಲಿ ಭಗವಂತನ ಕಥೆಯನ್ನು ಕೇಳಿದ ಗೋಪಿಕಾ ಸ್ತ್ರೀ. ಅವಳಿಗೆ ಗೊತ್ತು ಇವನು ಸಾಮಾನ್ಯ ಅಲ್ಲ, ಇವನು ಭಗವಂತ ಅಂತ. ಅವಳು ಹೇಳ್ತಾ ಇದ್ದಾಳೆ, ನಿಂದು ಮೃದು ಅಂತ ನಂಬೋದು ಹೇಗೆ? ಯಾಕೆಂದರೆ ನಿಂದು ದೇಹ ಮೃದು ಅಲ್ಲ. ನೀನು ಬಲಿಯ ಮನೆಯ ಬಾಗಿಲಿಗೆ ಹೋಗಿ ವಾಮನನಾಗಿ 3 ಹೆಜ್ಜೆ ಭೂಮಿಯನ್ನು ಬೇಡಿದೆ. ಕೊಟ್ಟ ತಪ್ಪಿಗೆ ಅಳೆದು ಅದನ್ನು ಬೆಳೆದು ಅಳೆದೆ, ದೊಡ್ಡದಾಗಿ ಬೆಳೆದೆ, ಆಮೇಲೆ ಎಳೆದೆ. ಅಳೆಯುವ ಸಂದರ್ಭದಲ್ಲಿ ನಿನ್ನ ಪಾದ ಬ್ರಹ್ಮಾಂಡ ಕರ್ಪರಕ್ಕೆ ತಾಕ್ತು. ಬ್ರಹ್ಮಾಂಡಕ್ಕೆ ಒಂದು ಕಾಂಪೌಂಡ್ ವಾಲ್ ಇದೆ, ಅದು 1 ಕೋಟಿ ಯೋಜನ ದಪ್ಪ ಇದೆ ಆ ಗೋಡೆ. ಅದಕ್ಕೆ ಈ ಭಗವಂತನ ಪಾದ ಸ್ಪರ್ಶ ಆದಾಗ ಅದು ಬಿರುಕು ಬಿಡುತ್ತಂತೆ. ಸ್ಪರ್ಶ ಆದಾಗ ಅಷ್ಟು ದಪ್ಪದ ಗೋಡೆ ಬಿರುಕು ಬಿಡಬೇಕಾದ್ರೆ ನಿನ್ನ ಕಾಲಲ್ಲಿ ಎಷ್ಟು ಕಾಠಿಣ್ಯ ಇರಬೇಕು. ಬರೀ ಇದು ಆಗ ಮಾತ್ರ ಅಲ್ಲ, ನಿಂದು ದೇಹವೇ ಅಂಥದ್ದು. ಯಾಕಂದರೆ ಯಸ್ಯ ಶ್ರೀ ಚರಣಾಂಬುಜೇನ ಶಕಟಃ, ನಿನ್ನ ಪವಿತ್ರವಾದ ಪುಟ್ಟ ಪಾದದಿಂದ ನೀನು ಸಣ್ಣ ಮಗು ಇದ್ದಾಗ ಬಂಡಿಯಂತೆ ಬಂದ ರಾಕ್ಷಸ ಶಕಟಾಸುರ, ಅವನಿಗೆ ನೀನು ಗುದ್ದಲಿಲ್ಲ, ಒದಿಲಿಲ್ಲ. ಯಸ್ಯ ಶ್ರೀ ಚರಣೇನ ಶಕಟಃ ಸಂಚೂರ್ಣಿತಾಂಗೋ ಭವ, ನಿನ್ನ ಮೃದುವಾದ ಪಾದ ಸ್ಪರ್ಶ ಮಾಡಿದ್ದಕ್ಕೆ ಸಂಚೂರ್ಣಿತಾಂಗ, ಚೆನ್ನಾಗಿ ಅವನ ದೇಹ ಪುಡಿ ಪುಡಿ ಆಯಿತು. ನೀನು ಸಿಟ್ಟಿಂದ ಒದ್ದದ್ದಲ್ಲ, ಪುಟ್ಟ ಕಂದಮ್ಮನಾಗಿ ಈ ಮಕ್ಕಳನ್ನು ನೆಲದ ಮೇಲೋ ತೊಟ್ಲಲ್ಲೋ ಮಲಗಿಸಿ ನೋಡಿ, ಅವು ಕೈ ಕಾಲು ಸುಮ್ಮನೆ ಹೀಗಿಟ್ಕೊಂಡಿರಲ್ಲ, ಕೈ ಕಾಲು ಆಡಿಸ್ತಾ ಇರುತ್ತೆ. ಹಾಗೆ ಪುಟ್ಟ ಕಂದಮ್ಮನಾದಾಗ ಕೃಷ್ಣ ಹೀಗೆ ಆಡಿಸ್ತಾ ಇರುವಾಗ ನಿನ್ನ ಪಾದ ಸೋಕಿದ್ದಕ್ಕೆ ಮಹಾದೈತ್ಯ ಶಕಟಾಸುರ ಅವನು ಪುಡಿಪುಡಿಯಾದ. ಅಂತಹ ನಿನ್ನ ಪಾದ, ನಿನ್ನ ದೇಹ ತಸ್ಯಾಂಗೇ ಮೃದುತಾ ನಯುಕ್ತಿ ಸಹಿತೋ, ಇಂತಹ ನಿನ್ನ ಪಾದ ಕಾಠಿಣ್ಯವುಳ್ಳ ನೀನು ಮೃದು ಅಂತ ಹೇಳೋದು ಎಷ್ಟು ಸೂಕ್ತ ಹೇಳು. ನೀನು ಕಠಿಣ, ನೀನೇ ಕಠಿಣ, ನಿನ್ನಷ್ಟು ಕಾಠಿಣ್ಯದವರು ವಜ್ರಾತ್ ದೃಢತರಂ ವಿದ್ದಿ ಮಚ್ಚರೀರಂ ಕಠೋರಕಂ. ನನ್ನ ಶರೀರ
ವಜ್ರಕ್ಕಿಂತಲೂ ಕಠಿಣ, ಛೇದ ಭೇದ ಕುಟಿಲಾಗಮಾಂತಾದಿ ಮಧ್ಯ ವಿದೂರವಾದದ್ದು ಈ ಶರೀರ. ಈ ಶರೀರವನ್ನು ಕತ್ತರಿಸ್ಲಿಕ್ಕಾಗಲಿ, ಕುಯ್ಲಿಕ್ಕಾಗಲಿ, ಬೇರೆ ಬೇರೆ ಊನಾಂಗವನ್ನು ಮಾಡಲಿಕ್ಕೆ ಬರೋವಂಥದ್ದಲ್ಲ ಇದು. ಅಷ್ಟು ಕಠಿಣವಾದ ಶರೀರ ಅಂತ ಶಾಸ್ತ್ರದಲ್ಲಿ ನಿನ್ನನ್ನು ಕೊಂಡಾಡ್ತಾ ಇದೆ. ಅಂತಹ ನೀನು ಮೃದು ಅಂತ ಹೇಗೆ ಹೇಳ್ತೀಯ ಕೃಷ್ಣ ಅಂತಂದ್ಲು. ಕೃಷ್ಣ ಅಂದ, ಪರವಾಗಿಲ್ಲ, ನೀನು ಓದ್ಕೊಂಡಿದ್ಯಾ, ಕೇಳ್ಕೊಂಡಿದ್ಯಾ ಪುರಾಣ ಅಂಥೇಳಿ ಕೃಷ್ಣ ಅಂತಾನೆ, ನೀ ಹೇಳಿದ ನಿಜ. ನಂದು ಕಾಲ್ ಮಾತ್ರ ಕಠಿಣ. ನಾನು ಬೆಣ್ಣೆ ಇಟ್ಟಿದ್ದು ನನ್ನ ಹೊಟ್ಟೆ ಒಳಗೆ, ಹೃದಯದ ಒಳಗೆ, ಅದೆಲ್ಲ ಮೃದುವಾಗೇ ಇದೆ ಎಂದ. ಕಾಲೊಂದೇ ಕಠಿಣ, ಮಿಕ್ಕಿದೆಲ್ಲ ಮೃದುನೇ ಎಂದ. ನಾನು ಬ್ರಹ್ಮಾಂಡ ಕರ್ಪರ ಒದ್ದದ್ದು ಕಾಲಿಂದಲೇ, ಆಮೇಲೆ ಬಲಿಯನ್ನು ತುಳಿದದ್ದು ಕಾಲಿಂದಲೇ, ಶಕಟಾಸುರನ ಪುಡಿ ಮಾಡಿದ್ದು ಕಾಲಿಂದಲೇ. ಈ ಕಾಲಲ್ಲಿ ತುಂಬ ಗಡಿಸ್ತಾನ ಇದೆ ನನಗೆ, ಇನ್ನೆಲ್ಲೂ ಇಲ್ಲ ಅಂದ. ಅವಳಂದ್ಲು, ಒಂದು ಪಾರ್ಟ್ ಹೀಗೆ ಒಂದು ಪಾರ್ಟ್ ಹಾಗೆ ಎಲ್ಲರೂ ಇರುತ್ತಾ? ಇಡೀ ನಿಂದೇಹ ಪೂರ್ಣಮದ ಪೂರ್ಣಮಿದಂ, ನಿಂದೆಲ್ಲ ಒಂದೇ ರೀತಿ, ನೀ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತೀಯಾ? ಕೃಷ್ಣ ಅಂದ, ಇಲ್ಲ ಇಲ್ಲ, ನಂದು ಎಲ್ಲ ಅಂಗ ಮೃದುವೆ. ಬರೀ ದೇವರ ಅಂಗ ಮೃದು, ದೇವರು ಕಾರುಣ್ಯ ಅಲ್ಲ. ಭಾರಿ ಆಶ್ಚರ್ಯ ಅಂದರೆ, ರಾಮಾಯಣದಲ್ಲಿ ರಾಮದೇವರು ತನ್ನ ಬಿಲ್ಲಿಗೆ ಬಾಣ ಹೂಡಿ ಶತ್ರುಗಳು ಎಳೆದು ಬಿಟ್ಟರೆ ಆ ಬಾಣ ಸ್ಪೀಡ್ ಹೋಗ್ತಿರ್ಲಿಲ್ಲಂತ. ಅಲ್ಲಲ್ಲಿ 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 ಬ್ರೇಕ್ ಕೊಟ್ಟು ಹೋಗೋದಂತೆ ಬಾಣ. ಯಾಕೆಂದರೆ ಆ ಬಾಣ ಬಂದು ಇವನಿಗೆ ಬೀಳೋದ್ರೊಳಗೆ ಅವನಿಗೆ ಒಳ್ಳೆ ಬುದ್ಧಿ ಬಂದು, ರಾಮ ನಾನು ತಪ್ಪು ಮಾಡಿದೆ ಅಂದುಬಿಟ್ರೆ ಸಾಕು, ಬಾಣ ಮುಂದೆ ಹೋಗಲ್ವಂತ. ಆ ಬಾಣಕ್ಕೂ ಕಾರುಣ್ಯ. ರಾಮನ ಕೈಯಿಂದ ಹೊರಟ ಬಾಣ ಒಬ್ಬ ದೋಷಿಯನ್ನು ಶಿಕ್ಷೆ ಮಾಡುವಾಗ ಯೋಚನೆ ಮಾಡುತ್ತಂತೆ, ಏನಾದರೂ ಇವನು ಇವತ್ತಾರು ನಾಳೆ ರಿಪೇರಿ ಆಗಬಹುದಾ, ರಾಮನಿಗೆ ಶರಣಾಗಬಹುದಾ ಅಂತ ಕಾಯತ್ತಂತೆ. ಅಷ್ಟು ಕಾರುಣ್ಯ ರಾಮನಿಗಲ್ಲ, ರಾಮ ಬಿಟ್ಟ ಬಾಣಕ್ಕೆ ಇದೆ ಅಂದಮೇಲೆ ರಾಮನಿಗೆಂಥ ಕಾರುಣ್ಯ ಇರಬೇಡ. ಅದಕ್ಕೆ ರಾಮನೇ ಕೃಷ್ಣ. ಅವನು ಆ ಗೋಪಿಗಾಗಿ ಹೇಳ್ತಾನೆ, ನಾನು ತುಂಬ ಕರುಣಾವಂತ, ಜಗತ್ತಿನ ಸಜ್ಜನರೆಲ್ಲ ನನ್ನನ್ನು ಕಾರುಣ್ಯದ ವ್ಯಕ್ತಿ, ಕರುಣಾ ಸಮುದ್ರ ಅಂತೆಲ್ಲ ಕರೀತಾರೆ. ಆದರೂ ನೀ ಹೇಳಿದ ನಿಜ, ನನ್ನ ಕಾಲು ಮಾತ್ರ ಕಠಿಣವಾಗಿದೆ ಎಂದ. ಅವಳಂದ್ಲು, ಅದು ಹೇಗೆ ಸಾಧ್ಯ ಅಂದ್ಲು. ಅದು ಹೇಗಂತೀಯ? ಇನ್ನೇನಿಲ್ಲ, ಬಾಲ್ಯೇ ಮಾಮದಿರೋಪ್ಯ ವಕ್ಷಸಿ ಶಿಶುಂ ಸನ್ನರ್ತಯಂತ್ಯಾಸ್ತವ ಸ್ಥೂಲೋ ರೋಜ ಸಮಾಗಮೇನ ತದಿತಂ ಪ್ರೌಢಿ ಸದ್ದದ್ಯಾನ್ಮಮ. ಕೃಷ್ಣ ಅನ್ನಂತೆ, ನನ್ನ ದೇಹ ಎಲ್ಲ ಮೃದುವಾಗಿ ಕಾಲೊಂದು ಕಠಿಣ ಆಯಿತು. ಇದಕ್ಕೇನು ಕಾರಣ ಅಂದರೆ, ಬಾಲ್ಯೇ ನಾನು ಪುಟ್ಟ ಮಗುವಾಗಿದ್ದಾಗ ನನ್ನನ್ನು ನೀನು ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದು. ನೀನು ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮನೆ ಪಕ್ಕದಲ್ಲಿ ನೀನೇ ಇದ್ದದ್ದು. ನಾನು ಸಣ್ಣ ಮಗುವಿದ್ದಾಗ ನನ್ನನ್ನು ಎತ್ಕೊಂಡು ಆಡಿಸ್ತಾ ಇದ್ದೆ. ಹೇಗೆ ಆಡಿಸ್ತಿದ್ದೆ ಅಂದರೆ, ನಿನ್ನ ಎದೆಯಲ್ಲಿ ನನ್ನ ಪಾದವನ್ನಿಡ್ತಾ ಇದ್ದೆ. ನಾನು ಕುಣಿತಿದ್ದೆ. ಕುಣಿಯುವಾಗ ನಿನ್ನ ಎದೆಯಲ್ಲಿರುವ ಕಾಠಿಣ್ಯತೆ ನನ್ನ ಪಾದಕ್ಕೆ ಬಂದು ಅವತ್ತಿಂದ ಹೀಗೆ ಸ್ಟ್ರಾಂಗ್ ಆಯಿತು ಅನ್ನಂತು. ವಾದಿರಾಜರಂತಾರೆ, ಇಂತಹ ಮಾತಿನ ಪ್ರೌಢಿಮೆಯನ್ನು ನನಗೆ ಕೊಡಲಿ ದೇವರು ಅಂತ. ಎಷ್ಟೋ ಜನ ಮಾತಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಯಾರಿಗೆ ಭಗವಂತನ ದಯ ಇದೆ ಅವ್ರ ಮಾತಲ್ಲಿ ಎಂದೂ ಸಿಕ್ಕಾಕೊಳ್ಳಲ್ಲ. ಅವ್ರು ಮಾತಾಡಿದ್ರೆ ಮಿಕ್ದವ್ರು ಒಪ್ಕೊಳ್ಳೇಬೇಕು. ಆ ರೀತಿ ಮಾತು. ನಮಗೆ ಮಾತಾಡೋಕ್ಕೆ ಬರದೆ ಎಲ್ಲರ ಕೈಲೂ ಬಯಸ್ಕೊಂಡು ಅನ್ನಿಸ್ಕೊಂಡು, ನಿನಗೆ ಹೇಗೆ ಇನ್ನೊಬ್ಬರ ಹತ್ರ ಮಾತಾಡ್ಲಿಕ್ಕೆ ಬರಬೇಕು ಗೊತ್ತಿಲ್ಲ, ಹೀಗೆಲ್ಲ ಅಂತಿರ್ತಾರೆ. ನಮಗೆ ನಿಜವಾಗಿಯೂ ಗೊತ್ತಿಲ್ಲ ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು, ಸಮಾನದವ್ರ ಹತ್ರ ಹೇಗೆ ಮಾತಾಡಬೇಕು, ನಮ್ಮ ಚಿಕ್ಕವ್ರ ಹತ್ರ ಹೇಗೆ ಮಾತಾಡಬೇಕು. ಅದು ಬಹಳ ಮುಖ್ಯ. ಮಾತು ಬಹಳ ಮುಖ್ಯ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತು ಬರುವ ಮುನ್ನ ಯೋಚನೆ ಮಾಡಿ ಬರಬೇಕು. ಯೋಚನೆ ಮಾಡಿ ಬಂದ ಮಾತು ಮಾತ್ರ ಅಲ್ಲ, ಅದು ಮಾತು ಮತ್ತು ಮಂತ್ರ ಆಗತ್ತೆ. ಮಾತೇ ಮಂತ್ರ ಆಗಬೇಕಾದ್ರೆ ಮಾತಿನ ಒಟ್ಟಿಗೆ ಯೋಚನೆ ಇರಬೇಕು. ಯಾಕೆಂದರೆ ಮಂತ್ರ ಕೇಳುವಾಗ ಮುಗ್ಧತೆ ಬೇಕು. ಮಂತ್ರ ಮುಗ್ಧರು ಅಂತಾರೆ. ಹಾಗಾದರೆ ಯಾರಾದರೂ ಮಾತಾಡಿದ್ರೆ ನೀವು ಮುಗ್ಧರಂತೆ ತಲೆ ಆಡಿಸ್ಬೇಕು.
ಅವ್ರ ಮಾತಿಗೆ ವೈ ಆ್ಯಂಡ್ ವಾಟ್ ಅನ್ನಬಾರ್ದು ಅಂತಾದರೆ ನಿಮ್ಮ ಮಾತು ಕೇವಲ ಮಾತಾಗಬಾರ್ದು, ಅದು ಆಲೋಚನೆಯಿಂದ ಕೂಡಿದ ಶಬ್ದಗಳಾಗಿರಬೇಕು. ಆಲೋಚನೆಯಿಂದ ಕೂಡಿದ ಶಬ್ದಗಳನ್ನು ಮಾತು ಅಂತ ಕರೆಯಲ್ಲ, ಅದನ್ನು ಮಂತ್ರ ಅಂತಾರೆ. ಅದಕ್ಕೆ ದೇವರ ದಯ ಬೇಕು, ಪ್ರೌಢಿಮೆ ಬೇಕು, ಮಾತಿನ ಪ್ರೌಢಿಮೆ. ರಾಯರ ಸ್ತೋತ್ರದಲ್ಲಿ, ರಾಯರಲ್ಲಿ ಪ್ರಾರ್ಥನೆ ಮಾಡಬೇಕಾದ ಅಂಶದಲ್ಲಿ ಇದೂ ಒಂದು. ವಾಕ್ ಹೇಳ್ತಾರವರು, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರ್ ವಿಜ್ಞಾನ ವಾಕ್ ದೇಹ ಸುಪಾಠವಾದೀನ್. ವಾಕ್ ಪಾಠವ, ದೇಹ ಪಾಠವ ಇವೆಲ್ಲ ಕೇಳ್ತಾರೆ. ವಾಕ್ ಪಾಠವ ಅಂದರೆ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು, ಮಾತು ಮಂತ್ರದಂತೆ ಬರ್ತಾ ಇರಬೇಕು. ಇದಕ್ಕೆ ದೇವರ ದಯ, ಹರಿವಾಯು ಗುರುಗಳ ಅನುಗ್ರಹ ಬೇಕು. ಅದಕ್ಕೆ ವಾದಿರಾಜರು ಕೃಷ್ಣನನ್ನೇ ಕೇಳ್ತಾರೆ, ನೀನು ಯಾವ ರೀತಿ ಮಾತಾಡ್ತಾ ಇದೀಯ ಕೃಷ್ಣ, ಈ ಮಾತಿಗೆ ಆ ಹೆಣ್ಣು ಮಗಳ ಹತ್ರ ಪ್ರತಿ ಮಾತೇ ಇಲ್ಲ, ಅವಳು ಒಪ್ಕೊಳ್ಳೇಬೇಕು, ಆ ರೀತಿ ಮಾತಾಡುವ ಪ್ರೌಢಿಮೆ ನನಗೆ ಬರುವ ಹಾಗೆ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ. ನಾವು ರಾಮಾಯಣದಲ್ಲಿ ಒಂದು ಪ್ರಸಂಗವನ್ನು ನೋಡ್ತೇವೆ, ಮಾತು ಹೇಗಿರಬೇಕು ಅನ್ಲಿಕ್ಕೆ. ರಾಮದೇವರು ಸೀತೆಯನ್ನು ಅರಸ್ತಾ ಬರ್ತಾ ಇದ್ದಾರೆ, ರಾಮ ಮತ್ತು ಲಕ್ಷ್ಮಣ. ಆ ಸಂದರ್ಭದಲ್ಲಿ ಸುಗ್ರೀವನಿಗೆ ಗೊತ್ತಾಗತ್ತೆ, ಯಾಕಂದರೆ ಕಪಿಗಳು ಗ್ರಾಣಜ್ಞಾಹ ಅಂತ. ಎಲ್ಲ ಪ್ರಾಣಿಗಳಿಗೆ ದೇವರು ಕೊಟ್ಟ ಒಂದು ವಿಶೇಷ ಒಂದು ಇದಂದರೆ ವಾಸನ, ಗ್ರಾಣದಿಂದ ಎಲ್ಲವನ್ನು ಕಂಡುಹಿಡ್ಕೊಂಡು ಬಿಡತ್ವಂತು. ಹೀಗಾಗಿ ಸುಗ್ರೀವನಿಗೆ ಗೊತ್ತಾಯಿತು ಯಾರೋ ಬರ್ತಾ ಇದ್ದಾರೆ. ಅವನು ದಡ 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 ಮರ ಏರಿ ದೂರದಲ್ಲಿ ಬರುವ ರಾಮನನ್ನು ನೋಡಿ ಗಾಬರಿಯಿಂದ ಕೆಳಗಿಳಿದು ಜೊತೆಯಲ್ಲಿರುವ ಹನುಮಂತನಿಗೆ ಹೇಳ್ತಾನೆ, ರಾವಣ ಮಾಯಾವಿ, ಯಾವ ರೂಪದಿಂದಲೂ ಬರಬಹುದು, ಹೀಗಾಗಿ ನರ ರೂಪದಿಂದ ವಾನರ ಬರ್ತಾ ಇದ್ದಾನೆ, ನನ್ನ ಕಥೆ ಮುಗೀತು, ನನ್ನ ಶಿಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಸುಗ್ರೀವ ಗಾಬರಿ ಆದ. ಹನುಮ ಅಂದ, ನೀನು ನೋಡಿ ಏನೂ ನಿರ್ಣಯ ತಗೋಬೇಡ, ನಿರ್ಣಯ ಮಾಡುವವ ನಾನು. ಏನನ್ನ ನೋಡಿದರೂ ಕೂಡ ಯಥಾರ್ಥವಾದ ಜ್ಞಾನವನ್ನು ಕೊಡುವ ಯೋಗ್ಯತೆ ಜೀವೋತ್ತಮರಾದ ವಾಯುದೇವರು, ಅದೇ ಅವರೊಬ್ಬರೇ ನಿರ್ಣಯಾಚಾರ್ಯರು. ಇನ್ಯಾರಿಗೂ ಆ ರೀತಿ ನಿರ್ಣಯ ಮಾಡಲಿಕ್ಕೆ ಬರಲ್ಲ. ಹನುಮಂತನನ್ನು ಬಿಟ್ಟು ಬೇರೆ ಯಾರಾದರೂ ನಿರ್ಣಯ ಮಾಡಿದ್ರೆ ತಪ್ಪು ನಿರ್ಣಯಗಳೇ ಜಾಸ್ತಿ. ಹೀಗಾಗಿ ಹನುಮಂತ ದೇವರು ವೇಗವಾಗಿ ಮರ ಏರಿ ರಾಮನನ್ನು ನೋಡಿ ಕೆಳಗಿಳಿದು ಸಂತೋಷದಿಂದ ಬಂದು ಹೇಳ್ತಾ ಇದ್ದಾರೆ, ಅವನು ಶಿಕ್ಷಕ ಅಲ್ಲ, ನಿಂಗೆ ಶಿಕ್ಷೆ ಮಾಡಲಿಕ್ಕೆ ಬಂದದ್ದಲ್ಲ, ರಕ್ಷಕ. ಕೇವಲ ನಿನ್ನ ರಕ್ಷಕ ಅಲ್ಲ, 14 ಲೋಕವನ್ನು ರಕ್ಷಣೆ ಮಾಡುವ ಜಗದ್ ರಕ್ಷಕ. ನೋಡಿ, ಒಂದೇ ಮಾತಲ್ಲಿ ಹೇಳ್ತಾರೆ, ನಾರಾಯಣನೇ ರಾಮರೂಪದಲ್ಲಿ ಬಂದಿದ್ದಾನೆ, ಜಗತ್ತಿಗೆ ಒಡೆಯನಾದವ ನಿನ್ನ ರಕ್ಷಣೆಗೆ ಬಂದಿದ್ದಾನೆ ಅಂತ. ನಾವೆಲ್ಲ ಸುಗ್ರೀವರು ಇದ್ದ ಹಾಗಿದ್ರೆ, ಹನುಮಂತನನ್ನು ಬಿಡದೆ ಹಿಡಿದಿದ್ರೆ, ದೇವರ ಬಗ್ಗೆ ನಮ್ಮ ತಪ್ಪು ತಿಳುವಳಿಕೆಯನ್ನು ಅಳೆಸಿ ಯಥಾರ್ಥವಾದ ತಿಳುವಳಿಕೆಯನ್ನು ವಾಯುದೇವರು ಕೊಡ್ತಾರೆ. ವಾಯುದೇವರಂದರು, ನೀ ಯೋಚನೆ ಮಾಡಬೇಡ ಅಂಥೇಳಿ ಬ್ರಾಹ್ಮಣ ವೇಷದಲ್ಲಿ ರಾಮನ ಬಳಿ ಹೋಗಿ ಮಾತಾಡಿದ್ದಾರೆ. ತುಂಬ ಹೊತ್ತು ಮಾತಾಡಿದ್ದಾರೆ. ಅವರು ಮಾತೆಲ್ಲ ಆಡಿದ ಮೇಲೆ ರಾಮ ಹನುಮಂತನ ನೋಡಿ ಮಾತಾಡಲ್ಲ. ಹನುಮಂತನ ಮಾತೆಲ್ಲ ಮುಗೀತು. ಮಾತು ಆಡುವಾಗ ಮಧ್ಯ ಮಾತಾಡದೆ ಆಡುವ ಮಾತನ್ನು ಮೊದಲು ಕೇಳೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಣ. ಕೆಲವ್ರಿಗೆ ಯಾರು ಮಾತಾಡ್ತಿದ್ರೆ ಕೇಳೋ ಇದೇ ಇಲ್ಲ, ಮಧ್ಯದಲ್ಲಿ ಮಾತಾಡಿ ಆಡಿ ಆಡಿ ಆಡಬಾರ್ದು. ರಾಮದೇವರು ಹನುಮಂತ ಮಾತಾಡ್ತಿದ್ರೆ ಒಂದು ಮಾತಾಡಲಿಲ್ಲ. ಮಾತೆಲ್ಲ ಮುಗಿದ ಮೇಲೂ ರಾಮ ಹನುಮನ ಒಟ್ಟಿಗೆ ಮಾತಾಡಲಿಲ್ಲ. ಯಾಕಂದರೆ ರಾಮ ಹನುಮನ ಮಾತಿನ ಶಬ್ದದ ಒಳಗಿನ ಅರ್ಥದ ವೈಶಾಲ್ಯವನ್ನು ಮೆಲುಕು ಹಾಕ್ತಾ ಇದ್ನಂತೆ. ಕೆಲವರು ನೋಡಿ, ಕೆಲವರು ಮಾತೆಲ್ಲ ಆಡಿ ಎಷ್ಟೋ ವರ್ಷದ ಮೇಲೆ ಕೆಲವರು ನೆನೆಸ್ಕೊ, ಅಯ್ಯೋ ನೀವು ಅವತ್ತಾಡಿದ ಮಾತು ನನಗಿನ್ನೂ ನೆನಪಲ್ಲಿದೆ, ಮರೆಯೋಕ್ಕಾಗಲ್ಲ, ನಿಮ್ಮ ಮಾತನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀನಿ ಅಂತಾರಲ್ಲ. ರಾಮ ಹನುಮ ಆಡಿದ ಮಾತಿನ ಅರ್ಥ ವೈಶಾಲ್ಯವನ್ನು ಚಿಂತನೆ ಮಾಡ್ತಾ ಅವನ ಮಾತಿನ ವೈಭವವನ್ನು ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ನೋಡು, ಮಾತಂದ್ರೆ ಹೀಗಿರ್ಬೇಕು, ಇದು ಮಾತಲ್ಲ ಅಂತ. ಮತ್ತೇನಂದ್ರೆ ಇದು ಮಂತ್ರ ಅಂತ. ಚೆನ್ನಾಗಿ ಮಂತ್ರ ಕಲಿತವರು ಮಾತ್ರ ಈ ಬಗೆಯ ಮಾತನ್ನು ಆಡಬಹುದು. ಲಕ್ಷ್ಮಣ ಈತ ಮಾತಾಡ್ದ, ಹೇಗಿತ್ತು ಈ ಮಾತು?
ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣ ನ ಸಾಮವೇದ ವಿದುಷಃ ಶಕ್ಯಮೇವ ಪ್ರಭಾಷಿತು. ಈ ರೀತಿ ಮಾತಾಡಬೇಕಾದ್ರೆ ಸಮಗ್ರ ಋಗ್ವೇದ ಗೊತ್ತಿರಬೇಕು. ಆಳವಾದ ಯಜುರ್ವೇದದ ಅಧ್ಯಯನ ಇಲ್ಲದೆ, ಯಾರಿಗೆ ಸಾಮವೇದದ ಮೂಲ ಮಂತ್ರಗಳು ಅವುಗಳ ರಾಗ ಪ್ರಸ್ತಾರಗಳ ಪರಿಚಯ ಇಲ್ಲದೆ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವನ ಆಡುವ ಮಾತಿನ ಒಳಗೆ ಕಿಂಚಿತ್ ಅಪಶಬ್ದವಿಲ್ಲವೆಂದನು. ಒಂಚೂರಾದರೂ ಅಪಶಬ್ದ ಇದೆಯಾ ನೋಡು. ನಾವು ಮಾತಾಡಿದ್ರೆ, ನಾವು ಮಂತ್ರ ಹೇಳಿದ್ರೆ ದೇವರಂತ ಬರೀ ಅಪಶಬ್ದ ಅಪ್ಪ, ನೀವು ಸುಮ್ಮನಿದ್ದು ಬಿಟ್ರೆ ನನಗೆ ಭಾಳ ಸಂತೋಷ ಆಗತ್ತೆ ಅಂತ. ಅದೇ ಹನುಮಂತ ದೇವರ ಮಾತು ಅದು ಮಾತಲ್ಲ, ಮಂತ್ರ. ಯಾಕಂದರೆ ಮಂತ್ರಗಳ ಅಧ್ಯಯನ ಮಾಡಿದವರ ಬಾಯಲ್ಲಿ ಬರುವ ಮಾತು ಹೇಗಿರುತ್ತೆ ಅಂತ ರಾಮದೇವರು ಲಕ್ಷ್ಮಣನಿಗೆ ಆ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಟ್ಟದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ವಾದಿರಾಜ ಶ್ರೀಮಚ್ಚರಣರು ಈ ಸಂದರ್ಭದಲ್ಲಿ ಭಗವಂತನ ಮಾತಿನ ಮೋಡಿಗೆ ಮರುಳಾದಂತಹ ಆ ಗೋಪಿಕೆಯ ಆ ಮಾತಿನ ನಡುವೆ ತಮ್ಮ ಮಾತನ್ನು ಸೇರಿಸಿ ಕೃಷ್ಣ ಪರಮಾತ್ಮ ಇಂತಹ ಮಾತಿನ ಪ್ರೌಢಿಮೆ ನಮಗೂ ಕೊಡಲಿ. ನಾವಾಡುವ ಮಾತುಗಳಿಂದ ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ತಂದೆ, ನಮ್ಮ ತಾಯಿ ಮತ್ತು ದೇವತೆಗಳು ಸಂತೋಷ ಪಡಬೇಕು. ಕೆಲವು ಸತಿ ನಮಗೆ ಮಾತು ಬರುತ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡಿರ್ತೀವಿ. ಅದರಿಂದ ಎಷ್ಟು ಜನರ ಮನಸ್ಸು ನೋವಾಗಿದೆ, ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡೋಲ್ಲ. ಸುಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯರು ಭಗವಂತನ ಅನುಗ್ರಹಕ್ಕೆ ದೇವರಲ್ಲಿ ಭಕ್ತಿ ಬರಬೇಕಾದ್ರೆ, ವಾಯುದೇವರಲ್ಲಿ ಭಕ್ತಿ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ. ಸತಾಂ ಪ್ರಸತ್ಯೈಚ ನಿರಂತರಾಯೈ. ನಮ್ಮ ನಡೆ, ನಮ್ಮ ನುಡಿ, ಈ ಎರಡರಿಂದ ಸಜ್ಜನರ ಮನಸ್ಸನ್ನು ವಶ ಮಾಡ್ಕೊಳ್ಬೇಕಂತ. ಸಜ್ಜನರು ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ ಮೆಚ್ಚಿದ್ರು, ಅವರ ಅನುಗ್ರಹ ಆಯಿತು ಅಂದರೆ ಗುರುಗಳಲ್ಲಿ ಭಕ್ತಿ ಬರುತ್ತೆ. ಅದು ಭಗವಂತನಲ್ಲ ಭಕ್ತಿಗೆ ಕಾರಣ ಆಗತ್ತೆ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಹರಿವಾಯು ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಮಾತಿನ ದಂಡ, ಮಾತಿನ ಮೇಲೆ ಒಂದು ನಿಯಮ, ಅದನ್ನು ಜೀವನದಲ್ಲಿ ಸಂಪಾದನೆ ಮಾಡಬೇಕು. ಅದು ದೇವರ ದಯದಿಂದ ಬರಬೇಕು. ಅದಕ್ಕೆ ವಾದಿರಾಜ ಶ್ರೀಮಚ್ಚರಣರು ಈ ಸಂದರ್ಭದಲ್ಲಿ ಕೇಳ್ತಾ ಪ್ರೌಢಿಂ ಸದದ್ಯಾನ್ಮಮ, ಈ ಮಾತಿನ ಪ್ರೌಢಿಮೆಯನ್ನು ಭಗವಂತ ನನಗೂ ಕೊಡಲಿ. ಕೃಷ್ಣ ಪರಮಾತ್ಮ ಇನ್ನೊಂದು ಮನೆಗೆ ಹೋದ. ಅವನು ಸುಮ್ಮನೆ ಮನೆಯೊಳಗೆ ಹೋಗ್ತಾ ಇದ್ದಾನಷ್ಟೇ, ಇನ್ನೂ ಏನು ಕದ್ದಿಲ್ಲ, ತಿಂದಿಲ್ಲ, ಏನೂ ಮಾಡಲಿಲ್ಲ. ಆ ಮನೆ ಯಜಮಾನಿ ಒಬ್ಬ ಗೋಪಿಕಾ ಸ್ತ್ರೀ ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಬಂದೇ ಬಿಟ್ಲು. ಕೃಷ್ಣ ಕೇಳ್ದ, ಅಲ್ಲ ನಾನು ಏನು ಮಾಡಲಿಲ್ಲಲ್ಲ, ಯಾಕೆ? ಇಲ್ಲ, ನಿನ್ನ ಕಟ್ಟಾಕಬೇಕು. ನಿನ್ನ ಕಟ್ಟಾಕಿದ್ರೆ ನೀನೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಮೊದಲೇ ಕಟ್ಟಾಕ್ಬಿಟ್ರೆ, ಸುಮ್ಮನೆ ನೀನು ಬಂದು ಎಲ್ಲ ದಾಂಧಲೆ ಮಾಡಿದ್ಮೇಲೆ ನಿನ್ನ ಕಟ್ಟಾಕಿದ್ರೆ ನಮಗೆ ಬಂದು ಲಾಭ ಏನು ಅಲ್ವಾ? ಅದ್ರ ಬದಲು ಮೊದಲೇ ನಿನ್ನ ಕಟ್ಟಾಕ್ಬಿಟ್ರೆ ನಾನು ಎಲ್ಲೆಲ್ಲಿಟ್ಟಿರ್ತೀನೋ ಹಾಲು ಮೊಸರು ಬೆಣ್ಣೆ ಎಲ್ಲ ಅಲ್ಲಲ್ಲೇ ಸೇಫಾಗಿ ಉಳಿದಿರುತ್ತೆ ಅಂಥೇಳಿ ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಬಂದಿದ್ದಾಳೆ. ಆ ಒಂದು ಪ್ರಸಂಗವನ್ನು ವರ್ಣನೆ ಮಾಡ್ತಾ, ಬದ್ನಾಮಿ ಅದ್ಯ ಭವಂದ ಮಂಗ ಕಿತವಂ ಸಾಧ್ಯಂ ತತ ಕಿಂ ಪ್ರಿಯೇ ದುಗ್ಧಾನಾಂ ಬರಿರಕ್ಷಣಂ ಕಪಟ ಸನ್ನದ್ದೇ ನಿಬದ್ಧೇ ತ್ವಯಿ ಮುಗ್ಧೇ ತ್ವಂ ವಿರಸಾ ಸಮುಜ್ಜಸಿ ಪರಂ ಸ್ನಿಗ್ಧಂ ನ ತನ್ಮಾನ್ ತ್ಯಜೇತ್ ಪದ್ಮಾಕ್ಷೀತ್ಯಬಲಾ ಮುದಿರ್ಯ ವಶಯನ್ ಬುದ್ಧಿಂ ಸದದ್ಯಾನ್ಮಮ. ಕೃಷ್ಣ ಪರಮಾತ್ಮನ್ ನೋಡಿ ಅವಳಂತಾಳೆ, ಕೃಷ್ಣ, ಇವತ್ತು ನೀನು ನಮ್ಮ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆಯನ್ನು ಕದಿಲಿಕ್ಕಾಗಲ್ಲ. ಯಾಕೆಂದರೆ ನೀವು ಒಳಗೆ ಹೋಗೋಕ್ಕೆ ಮುಂಚೆನೇ ನಿನ್ನ ಕಂಬಕ್ಕೆ ಕಟ್ಟಾಕ್ಬಿಡ್ತೀನಿ ಅಂತ ಹಗ್ಗ ತಂದ್ಲು. ಕೃಷ್ಣ ಅಂದ, ನನ್ನ ಕಟ್ಟಾಕೋರೇ ತುಂಬ ರೇರ್. ಯಾರು ಕಟ್ಟಾಕ್ತಾರೆ? ನಾನು ಯಾರ ಕಟ್ಟಿಗೂ ಸಿಗುವವ ಅಲ್ಲ. ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತ್ತಿಪ್ಪ ನಾನು. ಬ್ರಹ್ಮದೇವರೇ ಕಟ್ಟಬೇಕು ಅಂದ್ರೆ ಆಗಲಿಲ್ಲ ಅಂದಮೇಲೆ ಇನ್ಯಾರು ಕಟ್ತಾರೆ? ನೈವೋದಾಪುಹು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ. ಯಾರು ಬಲ್ಲರು? ನಿಮ್ಮ ಬಲ್ಲವರಾದರೆ ನಿನ್ನನ್ನು ಕಟ್ಟಬಹುದು. ಕೃಷ್ಣ ಅಂದ, ನೀ ಕಟ್ತೀಯ? ಇದಕ್ಕಿಂತ ಸಂತೋಷದ ಸುದ್ದಿ ಏನು? ನಾನು ಕಟ್ಟಿಸ್ಕೊಳ್ಳಲ್ಲ ಅನ್ನೋದು ಸುಳ್ಳು. ಕಟ್ಟಿಸ್ಕೊಳ್ತೇನೆ,
ಕಟ್ತೀನಿ ಅಂತ ಬರೋರೇ ಕಡಿಮೆ, ನಾ ಏನು ಮಾಡಲಿ, ಅಪರೂಪಕ್ಕೆ ನೀ ಬಂದಿದ್ಯಾ ಕಟ್ಟಿಬಿಡು ಅಂದ. ಅವಳಿಗೆ ಭಾರಿ ಖುಷಿ ಆಯಿತು. ಅಂತೂ ಇವತ್ತು ಕೃಷ್ಣನ್ ಕಟ್ಟೆ ಭಾರಿ ರೆಕಾರ್ಡ್ ಇದು. ಗಿರ್ಕೊಂಡು ಹೋಗೋದು ಬೇಡ, ಯಶೋಧನೆ ಕರೆದು ಕುಂಕುಮ ಕೊಟ್ಟು ಹಾಗೂ ಆಗತ್ತೆ, ಕಳ್ಳ ಮನೆಗೆ ಬಂದಿದ್ದು ಹಿಡ್ಕೊಟ್ಟು ಹಾಗೂ ಆಗತ್ತೆ ಅಂತಂದ್ಲು. ಕೃಷ್ಣನ್ ಕಟ್ಟಕ್ಕೆ ಶುರು ಮಾಡಿದ್ಲು. ಅಮ್ಮನ ಗೋಳೈಕೊಂಡಷ್ಟು ಗೋಳೈಕೊಳ್ಳಿಲ್ಲ ಇವನು, ಈಸಿ ಕಟ್ಸ್ಕೊಂಡ್ಬಿಟ್ಟ. ಅದು ಯಾವ್ದು ಸಣ್ಣ ಹುರಿ ಇತ್ತೋ ಏನಿತ್ತೋ ಯಾವ್ದು ತಂದ್ರೆ ಅದು ಸಾಕು, ಕಟ್ಟಿಸ್ಕೊಂಡ್ಬಿಟ್ಟ. ಕಟ್ಟಿಸ್ಕೊಂಡ ಮೇಲೆ ಅವಳು ಹೊರಡ್ಲಿಕ್ಕೆ ಶುರು ಮಾಡಿದ್ಲು. ಮತ್ತು ಅವಳ ಕಡೆ ಬಾಯಿಲಿ ಇಂದ, ಅಲ್ಲ ನನ್ನ ಕಟ್ಟಾಕದಿಯಲ್ಲ, ನಿಂಗೇನು ಲಾಭ, ನಾನು ಕಟ್ಟಿದ್ರಿಂದ ನಿಂಗೇನು ಲಾಭ ಹೇಳು. ನನ್ನ ಬಿಟ್ಟರೆ ನಾನಾರು ಓಡಾಡ್ಕೊಂಡು ಎಲ್ಲ ಆಟ ಆಡ್ಕೊಂಡು ಬರ್ತೀನಿ, ಆಡೋ ನನ್ನನ್ನು ಕಟ್ಟಿದೆಯಲ್ಲ, ನಿನಗೇನು ಲಾಭ? ಬದ್ನಾಮಿ ಅದ್ಯ ಭವತಂ ಅಂಗಕಿತವಂ, ನೀನು ಮೋಸ. ಅವಳಂತಾಳೆ, ನಿನ್ನ ಯಾಕೆ ಕಟ್ಟಿದೆ ಅಂದರೆ ನೀನು ಮೋಸಗಾರ. ಕೈತವ ಅಂದರೆ ಮೋಸ. ಅದು ಏನು ಮೋಸ? ಏನಂದರೆ ನೀನು ಯಾವ ಕಡೆಯಿಂದ ಬರ್ತೀಯೋ ಅದೆಲ್ಲಿ ಏನು ಸಪ್ಪಳನೇ ಗೊತ್ತಾಗಲ್ಲ. ನೀನು ಕಣ್ಣೆದ್ರಿಗೆ ಬಂದರೂ ಹೆಜ್ಜೆ ಗುರುತೇ ಗೊತ್ತಾಗಲ್ಲ. ಅಲ್ಲ, ಈ ಬೆಕ್ಕಿಟ್ಟ ಹೆಜ್ಜೆನೇ ಗೊತ್ತಾಗಲ್ಲ. ಬೆಕ್ಕಿನ ಹೆಜ್ಜೆ ಕಳ್ಳಬೇಕು ಅಂತಾರೆ ನೋಡಿ, ಅದು ಹೆಜ್ಜೆ ಇಡೋದೇ ಗೊತ್ತಾಗಲ್ಲ. ಅದರೊಳಗೆ ಈ ಕೆಪಾಸಿಟಿ ಇದೆ ಇದ್ದರೆ ಅದು ಕೊಟ್ಟವನು ಯಾರು? ಇವನೇ. ಬೆಕ್ಕೊಳಗೆ ಬೆಕ್ಕಾಗಿ, ಬೆಕ್ಕಿಗಿಂತಲೂ ಭಿನ್ನವಾಗಿ, ಬೆಕ್ಕಿನ ಹೆಸರಿನಿಂದ ಕರ್ತ, ಬೆಕ್ಕಿನಲ್ಲಿರುವ ಎಲ್ಲ ಗುಣಗಳು ಇವಂದೇ ಅಲ್ವಾ? ಕಳ್ಳ ಹೆಜ್ಜೆ ಇಟ್ಕೊಂಡು ಗೊತ್ತೇ ಆಗಲ್ಲ ನಿಮಗೆ. ನೀವು ಸುಮ್ಮನೆ ಹತ್ತಿ ಬತ್ತಿ ಮಾಡ್ತಾ ಕೂತ್ರಿ, ಹಿಂದಿನ ಬಂದು ಕುಡ್ದು ಆರಾಮಾಗಿ ಹೋಗುತ್ತೆ, ಶಬ್ದ ಮಾಡಲ್ಲ ಏನು. ಈ ನಾಯಿ ಆದರೂ ಲೊಚ ಕುಡಿಯೋದು ಎಲ್ಲ ಖಾಲಿ ಆದಮೇಲೆ ಬೆಕ್ಕು ಕುಡ್ದು ಹೋಯ್ತು ಅನ್ನೋ ಯಥಾರ್ಥ ಜ್ಞಾನ ನಿಮಗೆ ಬರಬೇಕು. ಅದಕ್ಕಂತಾಳೆ ನಿನ್ನ ಮೋಸ. ಅದು ಯಾವ ಮಾಯದಲ್ಲಿ ಬರ್ತೀಯೋ, ಅದು ಎಲ್ಲಿ ಬರ್ತೀಯೋ, ಅದು ಏನು ಮಾಡ್ತೀಯೋ ಒಂದು ಗೊತ್ತಾಗಲ್ಲ. ಅದಕ್ಕೆ ನನ್ನ ಕಣ್ಣೆದ್ರಿಗೆ ನಿನ್ನ ಕಟ್ಟಿಬಿಟ್ರೆ ನಂಗೆ ಇನ್ನೇನು ಮೋಸ ಮಾಡೋಕ್ಕಾಗಲ್ಲ ಅಂಥೇಳಿ ನೀನು ಮೋಸ ಇದೆಯಾ, ಅದಕ್ಕೆ ಕಟ್ಟಾಕ್ತೀನಿ ಅಂದರೆ ಸಾಧ್ಯತತ ಕಿಂ ಪ್ರಿಯೇ. ಅಲ್ಲ ಮುದ್ದು ಗೋಪಿ, ನನ್ನನ್ನು ಕಟ್ಟೋದ್ರಿಂದ ನಿನಗೇನು ಅನುಕೂಲ ಆಗತ್ತೆ ಹೇಳು. ಅವಳಂದ್ಲು, ಏನು ಅನುಕೂಲನೇ? ದುಗ್ಧಾನಾಂ ಪರಿರಕ್ಷಣಂ, ಹಾಲು ಮೊಸರು ಉಳಿಯುತ್ತಲ್ಲಪ್ಪ, ಇದಕ್ಕಿಂತ ಬೇಕೇ? ಎಲ್ಲರ ಮನೇಲೂ ನಿನ್ನ ದಾನ್ಲೇ ಇರೋದು ಹಾಲು ಮೊಸರು ಮೇಲೆ ನಿನ್ನ ಕಣ್ಣು. ನಿನ್ನ ಕಟ್ಟಾಕ್ಬಿಟ್ರೆ ಇವತ್ತು ನಮ್ಮಲ್ಲಿ ಹಾಲು ಮೊಸರು ಬೆಣ್ಣೆ ಉಳಿಯುತ್ತೆ. ಅದಕ್ಕೆ ಕೃಷ್ಣ ಅಂದ, ಅಯ್ಯೋ ನಿಂಗೆ ಇಷ್ಟೇ ಗೊತ್ತಿರೋದು, ನನಗೆ ಹಾಲು ಮೊಸರು ಬೆಣ್ಣೆ ಇಷ್ಟ ಏನಲ್ಲ, ಹಾಲು ಮೊಸರು ಬೆಣ್ಣೆಗೆ ನನ್ನ ಕಂಡ್ರೆ ಇಷ್ಟ ಅಂದ. ನನಗಿಷ್ಟ ಅಲ್ಲ, ಅದಕ್ಕೆ ನನ್ನ ಕಂಡ್ರೆ ಇಷ್ಟ ಅಂದ. ಇದು ನಮಗೆಲ್ಲ ಅರ್ಥವೇ ಆಗಲ್ಲ. ಮೈಸೂರು ಪಾಕ್ ನಮಗಿಷ್ಟ, ಆದರೆ ಮೈಸೂರು ಪಾಕ್ಗೆ ನಾವಿಷ್ಟ ಇಲ್ಲ. ಯಾಕೆಂದರೆ ಮೈಸೂರು ಪಾಕ್ ತಿಂದು ಶುಗರ್ ಮಾಡ್ಕೊಂಬಿಟ್ರೆ ಒಂದು ತಿಂದು ಸತ್ತೇ ಹೋಗ್ತೀವಿ. ನೀವು ಯಾವುದನ್ನು ತುಂಬ ಇಷ್ಟ ಅಂತ ತಿಂದ್ರಿ, ಅದೇ ಒಂದಿನ ನಿಮ್ಮನ್ನು ತಿಂದುಬಿಡುತ್ತೆ. ಕೃಷ್ಣಂದು ಹಾಗಿಲ್ಲ. ಕೃಷ್ಣ ಅಂತ ನಂಗೆ ಯಾವುದು ಇಷ್ಟ ಅದು ನಂಗಲ್ಲ, ಅದೇ ನನ್ನ ಕಂಡ್ರೆ ಇಷ್ಟಪಡುತ್ತೆ ಎಂದ. ಇವಳಿಗೇನು ಅರ್ಥವೇ ಆಗಲಿಲ್ಲ. ಕೃಷ್ಣ ಅಂದ, ನಾ ಹೇಳಿದ್ದು ದೊಡ್ಡವ್ರಿಗೆ ಅರ್ಥ ಆಗಲ್ಲ, ನಿನಗೇನು ಅರ್ಥ ಆಗತ್ತೆ? ನೀವೊಂದು ಕೆಲಸ ಮಾಡು, ನನ್ನನ್ನು ಕಟ್ಟಾಕೋದ್ರಿಂದ ಏನು ನಿಂಗೆ ಲಾಭ ಅಂದೆ? ಬೆಣ್ಣೆ ಉಳಿಯುತ್ತೆ ಅಂದ್ಯಾ? ಇಲ್ಲ, ಯಾಕೆಂದರೆ ಬೆಣ್ಣೆ ನಂಗಿಷ್ಟ ಅಷ್ಟೇ ಅಲ್ಲ, ಬೆಣ್ಣೆಗೂ ನನ್ನ ಕಂಡ್ರೆ ಇಷ್ಟ, ನಿನ್ನ ಕಣ್ಣಿಗೆ ತೋರಿಸ್ತೀನಿ ಇಂದ. ಇವಳಿಗೆ ಆಶ್ಚರ್ಯ ಆಯಿತು, ಏನೂ ಅರ್ಥವೂ ಆಗಲಿಲ್ಲ. ಅದೇನು ತೋರಿಸ್ತಾನೋ ಏನು ಮಾಡ್ತಾನೋ ನೋಡೋಣ ಅಂತ ಅವಳು ಕಟ್ಟಿದ್ರೆ, ಕೃಷ್ಣ ಪರಮಾತ್ಮ ಎಲ್ಲಿ ಕಟ್ಟಾಕಿದ್ರೋ ಅಲ್ಲೇ ಇದ್ದ. ಮನೆ ಒಳಗಿರೋ ಬೆಣ್ಣೆ ಪಾತ್ರೆ ಸಮೇತ ಅವನ ಮುಂದೆ ಬಂದು ಅವನು ಸುಮ್ಮನೆ ಬಾಯಿ ಅಂದ. ಆ ಪಾತ್ರೆ ಒಳಗಿರೋ ಬೆಣ್ಣೆ ಎಲ್ಲ ಅವನ ಬಾಯೊಳಗೆ ಬಿತ್ತಂತೆ. ಜಗನ್ನಿಯಂತ, ಜಗತ್ತನ್ನೇ ನಿಯಂತ್ರಣ ಮಾಡುವ ಸ್ವಾಮಿಗೆ ಪಾತ್ರೆ ಒಳಗಿರೋ ಬೆಣ್ಣೆ ನಿಯಂತ್ರಣ ಮಾಡ್ಲಿಕ್ಕೆ ಬರಲ್ಲ. ಚೇತನಾತ್ಮಕವಾದ ಪ್ರಪಂಚ ಭಗವಂತನ ಕಡೆಗಣ್ಣ ಕುಡಿನೋಟದಿಂದ ಸಕಲ ಬಲವನ್ನು ಪಡೆದ ಲಕ್ಷ್ಮಿ ಬರೀ ಹುಬ್ಬಾರಿಸುವಿಕೆಯಿಂದ ಎಲ್ಲ ಮಾಡ್ತಾಳಂತ. ಕೆಲವರು ಕೂತ್ ಕಡೆ ಹಿಂಗಂತಾರೆ, ಹಂಗಂದ ತಕ್ಷಣ ಅವ್ರು ಎದ್ದು ಹೋಗ್ಬೇಕು, ಕಾಫಿ ತರಬೇಕು. ಮನೇಲಿ ಯಜಮಾನ್ರು ಕೆಲವರು ಕೂತಿರ್ತಾರೆ, ಹಿಂಗೆ ಅಂದ್ಬಿಟ್ರೆ ಸಾಕು. ಬರೀ ಅವ್ರ ಹುಬ್ಬಾಟದಲ್ಲಿ ಇವ್ರದೇ ಇಟ್ಟು ಕೆಪಾಸಿಟಿ ಇರಬೇಕಾದ್ರೆ ಲಕ್ಷ್ಮೀ ಮಹಿಮಾ ಏನು? ಅವಳ ಹುಬ್ಬಿಗೆ ಇಷ್ಟು ಪವರ್ ಬಂದದ್ದು ಎಲ್ಲಿಂದ? ಈ ಕಟ್ಟಿಸ್ಕೊಂಡಿದ್ದಾನಲ್ಲ ಇವನಿಂದ. ಅವನಂದ, ನೋಡ್ತಾ ಇರು ಅಂದ. ಆ ಬೆಣ್ಣೆ ಪಾತ್ರೆ ಸಮೇತ ಅವಳ ಮುಂದೆ ಬಂತು. ಪಾತ್ರೆ ಮೇಲೆ ಹೋಯ್ತು, ಅಂದ, ಬೆಣ್ಣೆ ಬಾಯೊಳಗೆ ಬಿತ್ತು. ನೋಡಿದ್ಯಾ, ನಂಗಿಷ್ಟನಾ? ಅದೇ ನನ್ನ ಕಂಡ್ರೆ ಇಷ್ಟಪಡುತ್ತೋ ನೋಡು ಅಂತಂದ. ಸರಿಯೇ, ಏನೋ ದೇವರು ಮ್ಯಾಜಿಕ್ ಮಾಡಿದ್ದಾನೆ. ನಿಜವಾಗಿ ಒಳಗಿನ ಕಥೆ ಏನು ಗೊತ್ತಾ? ಕಥೆ ಇಷ್ಟೇ. ಬೆಣ್ಣೆ ಒಳಗೆ ಯಾರಿದ್ದಾರೆ? ವಾಯುದೇವರು. ನವನೀತದ ಒಳಗೆ ಮುಖ್ಯ ಪ್ರಾಣದೇವರು.
ಭಗವಂತ ಅಂತಾನೆ, ನನಗೆ ಮುಖ್ಯ ಪ್ರಾಣನನ್ನು ಕಂಡ್ರೆ ಭಾಳ ಇಷ್ಟ. ನಂಗಿಷ್ಟ ಅಷ್ಟೇ ಅಲ್ಲ, ಮುಖ್ಯ ಪ್ರಾಣನಿಗೂ ನನ್ನ ಕಂಡ್ರೆ ಇಷ್ಟ. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಹನುಮ ಪುರಂದರ ವಿಠ್ಠಲನ ದಾಸ, ಪುರಂದರ ವಿಠ್ಠಲ ಹನುಮನಲ್ಲೇ ವಾಸ. ಆ ಹನುಮ ಪುರಂದರ ವಿಠ್ಠಲನ, ಆ ಬೆಣ್ಣೆ ಎಲ್ಲಿ ವಾಸ? ಭಗವಂತನ ಹೃದಯದಲ್ಲಿ ವಾಸ. ಅದನ್ನು ಭಗವಂತ ತೋರಿಸ್ತಾ ಇದ್ದಾನೆ. ತತತ್ಕ್ವಣನ್ನೂ ಪುರ ಶೋಭಿಪಾದಾ ಸ್ತ್ರಿಯೋ ವಿದಗ್ಧೈರನುಮೇಯ ಮಧ್ಯ ಶುಚಿಸ್ಮಿತಾ ಕುಂಡಲ ಶೋಭಿಗಂಡ ತಚ್ಚರಿತಾನಿ ಮಾತು. ಕೃಷ್ಣ ಪರಮಾತ್ಮ ಹೀಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಬಗೆಯ ವೈಚಿತ್ರ್ಯವನ್ನು ತೋರಿಸ್ತಾ ಇದ್ದಾನೆ. ಎಲ್ಲದರ ಮುಖ್ಯ ಫಲ, ಎಲ್ಲರ ಮನೆ ಹಾಲು ಮೊಸರು ಬೆಣ್ಣೆ ಗೋವಿಂದ, ಎಲ್ಲ ಗೋವಿಂದನ ಪಾಲಾಗ್ತಾ ಇದೆ. ಒಂದಿನ ನೋಡಿದ್ರು, 2 ದಿನ ನೋಡಿದ್ರು, ಏನೋ ವಾರಕ್ಕೊಂದು ಸತಿ ನಮ್ಮ ಮನೇಲಿ ಬಂದು ಕದ್ಕೊಂಡು ಹೋಗ್ತಾನ? ಇಲ್ಲ, ನಿತ್ಯದಲ್ಲಿ ಕದೀತಾನೆ, ನಿತ್ಯದಲ್ಲಿ. ಅವ್ರಿಗೂ ಇನ್ನಾಗಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾವೆಲ್ಲ ಹೋಗಿ ಹೇಳೋಣ ಅಂತ ಅನ್ನಿಸ್ತು. ಅವರು ಚಾಡಿಗೆ ಹೇಳಲಿಕ್ಕೆ ಬಂದ್ರಂತೆ, ದೇವರ ಮೇಲೆ ಕಂಪ್ಲೇಂಟ್ ಹೇಳಲಿಕ್ಕೆ. ಹಾಗೆ ಬರ್ಬೇಕ್ರಿ. ಈಗ ನಾವು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಯಾರು ಟ್ರಿಮ್ ಡ್ರೆಸ್ ಮಾಡಿಕೊಂಡು, ಮುಗ್ಗಿನ ಜಡೆ ಹಾಕ್ಕೊಂಡು, ಎಲ್ಲ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು, ಇದ್ಬದ್ದು ಆಭರಣ ಎಲ್ಲ ಹಾಕ್ಕೊಂಡು ಯಾರು ಹೋಗ್ತಾರ? ಹಾಗೆ ಹೋದ್ರೆ ಅದು ಕಂಪ್ಲೇಂಟ್ ಕೊಡೋರ ಲಕ್ಷಣನ? ಅಲ್ಲ ಅಲ್ಲ. ಹಾಗೆ ಇವರೆಲ್ಲ ತುಂಬ ಅಲಂಕಾರ ಮಾಡ್ಕೊಂಡು ಹೋದ್ರಂತೆ. ಯಾಕಂದರೆ ಅಲಂಕಾರ ಮಾಡ್ಕೊಂಡು ಹೋಗಿ ದೇವರ ನೋಟ ತಮ್ಮ ಮೇಲೆ ಬೀಳಲಿ ಅಂತ. ದೇವರ ನೋಟ ತಮ್ಮ ಮೇಲೆ, ತಮ್ಮ ಸಂಪತ್ತಿನ ಮೇಲೆ ಬಿದ್ದರೆ ಅದು ಆಧಿಕ್ಯವನ್ನು ಹೊಂದತ್ತೆ. ಹೀಗಾಗಿ ಆ ಎಲ್ಲ ಹೆಣ್ಣು ಮಕ್ಕಳು ಒಳ್ಳೆ ಧ್ವನಿ ಮಾಡುವಂತಹ ಗೆಜ್ಜೆ, ಪೈಜಣ, ಕಾಲ್ಕಡಗ ಇದೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆಭರಣ, ಒಳ್ಳೆ ಕರ್ಣಕುಂಡಲವನ್ನು ಹಾಕ್ಕೊಂಡಿದ್ದಾರೆ, ಉತ್ತಮವಾದ ರೇಷ್ಮೆ ಸೀರೆಯನ್ನು ಉಟ್ಟಿದ್ದಾರೆ, ನಿಲುವಾಭರಣವನ್ನು ತೊಟ್ಟಿದ್ದಾರೆ. ಭಗವಂತನ ಬಳಿ ಹೋಗುವಾಗ ಹೇಗಂದ್ರೆ ಹಾಗೆ ಹೋಗಬಾರ್ದು ಅಂತ ತೋರಿಸ್ಲಿಕ್ಕೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ಕೃಷ್ಣನ ಮನೆಯ ಅಕ್ಕಪಕ್ಕದಲ್ಲಿ ಹುಟ್ಟಿದ್ದಾರೆ ಅಂದರೆ ದೇವತೆಗಳಲ್ಲೇ ಇತರರಿಗೆ ಅಲ್ಲಿ ಅವಕಾಶವೇ ಇಲ್ಲ. ಹೀಗಾಗಿ ಅವರೆಲ್ಲ ಅನೇಕ ಆಭರಣಗಳನ್ನು ತೊಟ್ಟುಕೊಂಡು ಹೋಗ್ತಾ ಇದ್ದಾರಂತೆ. ಹೋಗುವಾಗ ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರಂತೆ. ನೀ ಎಲ್ಲಿಗೆ ಹೊರಟೆ ಅಂತ ಒಬ್ಳು, ಇಲ್ಲ ನೀ ಎಲ್ಲಿಗೆ ಹೊರಟೆ? ನಾನು ಯಶೋದೆ, ನಾನು ಅಲ್ಲಿಗೆ. ನೀ ಯಾಕೆ ಹೋಗ್ತೀಯ? ನೆನೆ ನಮ್ಮನೆ ಕೃಷ್ಣ ಬಂದ. ಅಯ್ಯೋ ನಿಮ್ಮನೆಗೆ ನಮ್ಮನೆಗೂ ಬಂದ. ಪರಸ್ಪರ ಮಾತಾಡ್ತಾ ಇದ್ದಾರೆ. ಯಾರು 2, 3, 4 ಜನ ಕೂತು ಮಾತಾಡಿದ್ರು ಎಲ್ಲರ ಬಾಯಲ್ಲಿ ಬಂದದ್ದು ಕೃಷ್ಣನ ಚೌರ್ಯದ ಕಥೆ. ಇದರಲ್ಲಿ ನಮಗೊಂದು ಕತೆ ಹೇಳ್ತಾರೆ ವಾದಿರಾಜರು. ನೀವಿಬ್ಬರು ಸೇರಿದ್ರಿ ಅಂದರೆ ಮನೆ ಮಾತು ಬಿಡಿ, ಮಂದಿರದ ಒಳಗಿರುವ ಭಗವಂತನ ಮಾತನ್ನು ಆಡ್ರಿ. ದೇವರ ಮಾತಾಡಬೇಕೇ ವಿನ ಮನೆ ಮಾತು ಬಿಡಬೇಕು. ನಾವು ಮಠಕ್ಕೆ ಬಂದಾಗಲೂ ಮನೆ ಮಾತೇ ಆಡ್ತಾ ಇದ್ದರೆ ಮಠಕ್ಕೆ ಯಾಕೆ ಬರಬೇಕ್ರಿ? ದೇವರ ಸನ್ನಿಧಾನಕ್ಕೆ ಯಾಕೆ ಬರಬೇಕು? ದೇವರ ಸನ್ನಿಧಾನಕ್ಕೆ ಬಂದ್ರಿ ಅಂದರೆ ಅದು ದೇವರಿಗೆ ಸಂಬಂಧಪಟ್ಟ ಮಾತೇ ಇರಬೇಕು. ಬರೀ ದೇವರ ಸನ್ನಿಧಾನಕ್ಕೆ ಬಂದಾಗಲ್ಲ, ದೇವರ ಸನ್ನಿಧಾನಕ್ಕೆ ಮನೆ ಬಿಟ್ಟು ಹೊರಟ್ರಿ ಅಂದರೆ ದಾರಿ ಒಳಗೆ ಯಾರು ಸಿಕ್ಕಿದ್ರು ಇದೇ ಮಾತಾಡಬೇಕಂತ. ಇವರಿನ್ನೂ ಕೃಷ್ಣನ ಹತ್ರ ಹೋಗಿಲ್ಲ, ಕೃಷ್ಣನಿಗೆ ಹೋಗ್ತಾ ಇದ್ದಾರೆ. ದಾರಿ ಒಳಗೆ ಯಾರು ಸಿಕ್ಕಿದ್ರು ಕೃಷ್ಣಂದೇ ಮಾತು. ಹೀಗಾಗಿ ಎಲ್ಲರೂ ಹೋಗಿದ್ದಾರೆ. ತಾಯಿಯಾಗಿರ್ತಕ್ಕಂಥ ಯಶೋದೆ ಹತ್ರ ಕೃಷ್ಣ ಬಂದು ಮಾಡಿರ್ತಕ್ಕಂಥ ಎಲ್ಲ ಚೇಷ್ಟೆಗಳನ್ನು ಹೇಳಬೇಕು ಅಂತ ಬಂದಿದ್ದಾರಂತ. ಯಶೋದೆ ನೋಡಿದ್ಲು, ಏನಪ್ಪ ಬೆಳಗ್ಗೆ ಇಷ್ಟು ಜನ ಗುಂಪು ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ. ಒಬ್ಬೊಬ್ಬರೇ ಶುರು ಮಾಡಿದ್ದಾರಂತೆ. ಯದಾತ್ಮಜಸ್ತೆ ಪಿಬತಿ ಸ್ಮ ದುಕ್ತಂ ವಿಬಿದ್ಯ ಪಾತ್ರಾಣಿ ತದಾ ಮಮಾಸೀತ್ ನ ಮನ್ಯುರುತ್ಸರ್ಪಿತದೀಯದಂತದೃಗಂತ ಕಾಂತಿಂ ಹೃದಯ ತರ್ಕಯತ್ಯಾಹ. ಅವಳು ತುಂಬ ಎಲ್ಲರನ್ನೂ ತಳ್ಕೊಂಡು ಆ ಕಡೆ ನಂದು ಮೊದಲು ಹೇಳಿಬಿಡ್ತೀನಿ ಅಂತ ಬಂದ್ಲು. ಯಶೋದೆ ಕೇಳಲಿ, ಏನಮ್ಮ ನಿಂದೇನು ಪ್ರಾಬ್ಲಮ್? ಯದಾತ್ಮಜಸ್ತೆ, ಅಮ್ಮ ನಿನ್ನ ಮಗ ನಮ್ಮನೆಗೆ ಬಂದು ಹಾಲು ಕುಡ್ಕೊಳ್ಳಿ ಬಿಡು. ಮಕ್ಕಳು ಹಾಲು ಕುಡಿದೆ ಇನ್ಯಾರು ಕುಡಿಬೇಕು? ನನಗೆ ಹಾಲು ಕುಡ್ದ ಅಂತ ಸಿಟ್ಟಿಲ್ಲ, ಮಾರನೇ ದಿನ ಸ್ಟೋರ್ ಮಾಡಲಿಕ್ಕೆ ಪಾತ್ರೆ ಇಲ್ಲ. ಏನು ಮಾಡ್ತಾನೆ? ವಿಬಿದ್ಯ ಪಾತ್ರಾಣಿ ತದಾ ಮಮಾಸೀತ್, ಪಾತ್ರೆ ಹೊಡಿತಾನೆ.
ಹೋಗಲಿ, ಒಡಿತಾನಲ್ಲ, ಪಾತ್ರೆನೂ ಒಡ್ಕೊಳ್ಳಿ. ನನ್ನ ನೋಡ್ತಿರುವ ನನ್ನ ಕಣ್ಣೆದ್ರಿಗೆ ಒಡೆದು ಹಾಕ್ತಾನೆ. ಇದು ಯಾಕೆ ಮಾಡ್ತಾನೆ ಹೇಳು? ಹಾಲು ಕುಡ್ದನ, ಸುಮ್ಮನೆ ಹೋಗಲಿ, ಕುಡ್ಕೊಂಡು ಹೋಗ್ಲಿ ಬಿಡು, ಪರವಾಗಿಲ್ಲ. ಹೋಗಲಿ, ಪಾತ್ರೆ ಹೊಡಿತಾನ, ನಾವೇನು ಅನ್ಕೊಳ್ತೀವಿ ಯಾವುದೋ ಬೆಕ್ಕು ಕುಡಿದು ಉಳ್ಸೋಗ್ಬಿಟ್ಟಿದೆ, ಒಡೆದೋಗಿ. ಇಲ್ಲ, ಅವನೇನು ಮಾಡ್ತಾನೆ, ಹಾಲು ಕುಡಿತಾ ಇರ್ತಾನೆ, ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಕಣ್ಣೆದ್ರಿಗೆ ಆ ಪಾತ್ರೆ ಹೊಡಿತಾನೆ. ಯಾಕಾಗ ಮಾಡ್ತಾನವನು? ಮಾರನೇ ದಿವಸ ಹಾಲು ಕಡಿಯಕ್ಕೆ ಪಾತ್ರೆ ಬೇಡವೇ? ಕೃಷ್ಣನೇ ಮೊಟ್ಟ ಮೊದಲ ಬಾರಿಗೆ ಯೂಸ್ ಆ್ಯಂಡ್ ಥ್ರೋ ಅದು ತೋರಿಸ್ಕೊಟ್ಟಿದ್ದೀವನೇ, ಯೂಸ್ ಆ್ಯಂಡ್ ಥ್ರೋ ಅಂತ. ಎಲ್ಲ ಆಮೇಲೆ ಬೇರೆಯವ್ರು ಬಂದದ್ದು. ಮೊದಲು ಕುಡಿಯೋದು, ಅದು ಹೊಡೆಯೋದು, ಎರಡೇ ಕೆಲಸ ಕೃಷ್ಣ ಪರಮಾತ್ಮ ಮೊದಲು ತೋರಿಸಿದ್ದು. ಯಾಕೆ ಹೀಗೆ ಮಾಡ್ತಾನೆ? ನನಗೆ ಯಾಕೆ ಸಿಟ್ಟು ಅಂದರೆ, ನಿನ್ನ ಮಗ ಹೊಡಿತಾನಲ್ಲ ಅದಕ್ಕೆ ಸಿಟ್ಟು ಅಂತ. ಅದಕ್ಕೆ ಬರೀ ಇಷ್ಟೇ ಒಡೆದು ಹೋಗಲ್ಲ, ಕುಡಿಯೋದು ತಪ್ಪು, ಕುಡಿದ ಮೇಲೆ ಆ ಪಾತ್ರೆ ಒಡೆಯೋದು ತಪ್ಪು, ನನ್ನ ಕಣ್ಣೆದ್ರಿಗೆ ಹೊಡೆದು ತಿನ್ನೋ ತಪ್ಪು, ಅದಕ್ಕಿಂತ ನನ್ನ ಅಣಗಿಸ್ಕೊಳ್ತಾನೆ ಬೇರೆ. ಈ ಕೆಲವರು ಮಕ್ಕಳು ಮಾಡೋ ಚೇಷ್ಟೆ ಮಾಡಿಬಿಟ್ಟು ಅಮ್ಮನಿಗೆ ಮೂತಿ ತಿರುಗಿಸಿ, ಯಾರು ಹೇಳಲಿಕ್ಕೆ ಬಂದರೆ ಅವ್ರಿಗೆ ಮೂತಿ ತಿರುಗಿಸಿ ಹೋಗ್ತಾರಲ್ಲ, ನಿನ್ನ ಮಗ ಅಣಗಿಸ್ಕೊಂಡು ಬೇರೆ ಅಣಗಿಸ್ಕೊಳ್ತಾನಲ್ಲೇ, ಏನು ಧೈರ್ಯ ನಿನ್ನ ಮಗನ, ಎಂಥ ಮಗನ ಹಡ್ದಿದ್ಯಾ ಅಂತ ಒಬ್ಬಳು. ಅದಕ್ಕೆ ಅವಳಂದ್ಲು ಯಶೋದೆ, ಒಬ್ಬೊಬ್ಬ ಕೇಳಿದವ್ರಿಗೆಲ್ಲ ಅಲ್ಲಲ್ಲೇ ಉತ್ತರ ಕೊಟ್ಲು. ಕೆಲವರಿಗೆ ಅವಳಂದ್ಲು, ಅಲ್ಲಮ್ಮ, ಕೃಷ್ಣ ನನ್ನ ಮಗ ಆದ್ರೇನು ನಿಮ್ಮ ಮಗ ಆದ್ರೇನು, ಯಾರೇ ತಪ್ಪು ಮಾಡಿದ್ರು ಒಂದು ಏಟು ಹಾಕ್ರಿ. ಅದಕ್ಕೆ ಅವಳಂದ್ಲು, ನಿನ್ನ ಮಗನಿಗೆ ಏಟು ಹಾಕೋದೆ, ಹೊಡೆಯೋದೆ, ಅವನ್ನ ನಾವು ಸುಮ್ಮನೆ ಜಬರಿಸಿದ್ರೆ ಸಾಕು, ಅಂದರೆ ಸಾಕು. ಅವನೇನು ಮಾಡ್ತಾನೆ ಗೊತ್ತಾ? ದೃಗಂತ ಕಾಂತಿಂ, ಅವನು ಒಂದು ಸತಿ ನಕ್ಕು ಬಿಡ್ತಾನ. ಅವನು ನಕ್ಕು ಬಿಟ್ರೆ ನಮಗೆಲ್ಲ ಮರ್ತೇ ಹೋಗುತ್ತೆ ಅಂತ. ಎಂಥ ನಗು ಇಟ್ಕೊಂಡಿದ್ದಾನೆ ನಿನ್ನ ಮಗನ, ಮ್ಯಾಜಿಕ್ ನಗು. ಅವನ ನಗುನೇ ಅಂಥದ್ದು. ಯಾಕೆ, ಎಂಥದ್ದದು? ಆಚಾರ್ಯರು ಹನುಮದ ಅವತಾರದಲ್ಲಿ ರಾಮದೇವರು ಮಾಡಿದ ಅನುಗ್ರಹವನ್ನು ಚಿಂತನೆ ಮಾಡ್ತಾ ಹೇಳ್ತಾರೆ, ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ. ನಾನು ಸ್ಮರಣೆ ಮಾಡ್ತೇನೆ ಅಂತ. ಏನು ಸ್ಮರಣೆ ಮಾಡ್ತೀರಿ ಆಚಾರ್ಯರೇ? ಹನುಮದ ಅವತಾರದಲ್ಲಿ ನನಗೆ ರಾಮ ಮಾಡಿದ ಅನುಗ್ರಹ ಏನು ಮಾಡಿದ್ರು? ಕಿಂ ವರ್ಣಯಾಮಃ ಪರಮಂ ಪ್ರಸಾದಂ ಸೀತಾಪತೆ ತತ್ರ ಹರಿಪ್ರಬರ್ಹೆ. ಹನುಮಂತ ದೇವರಿಗೆ ಮಾಡಿದ ಅನುಗ್ರಹವನ್ನು ಯಾರು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ, ಏನು ಮಾಡಿದ್ರು? ಅಮೃತ ಕಲ್ಪವಾಚ. ನಗುತ್ತಾ ರಾಮದೇವರು ಹನುಮಂತನನ್ನ ಕುರಿತು 4 ಮಾತಾಡಿದ್ರಂತೆ. ಒಳ್ಳೆ 4 ಮಾತಾಡಿ ನಗುತ್ತಾ ರಾಮ ಹನುಮಂತನನ್ನು ನೋಡಿದ್ರಂತೆ. ಹನುಮಂತ ದೇವರು ರಾಮ ತನ್ನನ್ನು ನೋಡುವಾಗ ಎಂಥ ನಗು ಮುಖ, ಆ ನಗು ಎಂಥದ್ದು? ಹಾಸಂ ಹರೇ ಅವನತ ಕಿಲ ಲೋಕ ಶೋಕ. ಜಗತ್ತಿನ ಎಲ್ಲ ಜನರ ದುಃಖವನ್ನು ಕಳೆಯುವಂತಹ, ದುಃಖ ಸಮುದ್ರವನ್ನು ಬತ್ತಿಸುವಂಥದ್ದು ಭಗವಂತನ ನಗು. ಆ ನಗು ಹನುಮದವತಾರದಲ್ಲಿ ರಾಮದೇವರು ನನ್ನನ್ನು ನೋಡಿ ಮಾಡಿದ ಅನುಗ್ರಹ. ಮಂದಹಾಸಾವಲೋಕೈ, ಮಂದಹಾಸದಿಂದ ನನ್ನೇನು ಅವಲೋಕನ ಮಾಡಿದ್ದಾರೆ, ಅದನ್ನು ಇನ್ನು ಭೀಮಸೇನ ಅವತಾರ ಮತ್ತು ಮಧ್ವಾಚಾರ್ಯರ ಅವತಾರ ಬಂದಾಗ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ. ಯಾರ ಮನೇಲಿ ದೇವ್ರು ಬೆಣ್ಣೆ ಕದ್ದು ಹಾಲು ಕದ್ದು ಜಬರಿಸಿದಾಗ ಅವ್ರನ್ನ ನಗುತ್ತಾ ಒಂದು ಸತಿ ನೋಡ್ಬಿಟ್ಟ, ಅವ್ರ ಜನ್ಮಾಂತರದ ದುಃಖ ಸಾಗರವನ್ನು ಬತ್ತಿಸಿಬಿಡ್ತಾನಂತ. ಇದು ಭಗವಂತನ ನಗುವಿನ ಮಹಿಮಾ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ರಾಜರು. ಇನ್ನೊಬ್ಳಂದ್ಲು, ನಿಂದಾಯ್ತಾ, ಪಕ್ಕಕ್ಕೆ ಬಾ, ನನ್ನ ಕಂಪ್ಲೇಂಟ್ ಹೇಳಬೇಕು ಅಂತ. ಅವಳು ನೂಕಿ ಇವಳು ಮುಂದೋದ್ಲು. ಅಮ್ಮ, ನಿನ್ನ ಮಗ ಬರ್ತಾನೆ ಅಂತ ಏನಾದರೂ ಆಗಲಿ ಇವತ್ತು ಅವನ ಹಾಲು ಕುಡಿಬಾರ್ದು, ಹಾಗೆ ನಾನು ಅದನ್ನು ಉಳಿಸ್ಬೇಕು ಅಂತ ಭಾರಿ ಪ್ರಯತ್ನ ಮಾಡಿದೆ, ಏನೇನೋ ಐಡಿಯಾ ಮಾಡಿದೆ, ಆಗಲಿಲ್ಲ. ಕಡೆಗೆ ಒಂದು ಐಡಿಯಾ ಮಾಡಿದೆ. ಇವಳಂದ್ಲು, ಏನು ಮಾಡಿದೆ? ಇಲ್ಲ, ಕೃಷ್ಣ ಬರೋ ಕಾಲಕ್ಕೆ ಒಳ್ಳೆ ನಿಗಿ ಕೆಂಡ ಅಗ್ಗಿಷ್ಟಿಗೆ, ಅದ್ರ ಮೇಲೆ ಹಾಲು ಮುಟ್ಟಿದ್ರೆ ಕೈ ಸುಟ್ಟೋಗ್ಬಿಡ್ಬೇಕು, ಕುಡಿದ್ರೆ ನಾಲ್ಗೆ ಸುಟ್ಟೋಗ್ಬಿಡ್ಬೇಕು, ಹಾಗಿರಲಿ ಅಂಥೇಳಿ ಅಂಥ ನಿಗಿ ಕೆಂಡದ ಮೇಲೆ ಹಾಲಿಟ್ಟಿದ್ದು. ಕೃಷ್ಣ ಇವತ್ತು ಹಾಲು ಮುಟ್ಟೋದೇ ಇಲ್ಲ ಅಂತ ಅಂದ್ಕೊಂಡು, ಕೆಲವರಿಗೆ ಆಫೀಸ್ ಗೊತ್ತಾಗ್ಬಿಟ್ಟಿರುತ್ತೆ, ಬಿಸಿ ಬಿಸಿ ಲೋಟ ಕೊಡುತ್ತಾರೆ, ಬಿಡಕ್ಕೆ ಒಳ್ಳೆ ಐಟಮ್ಮು, ಕುಡಿಯೋಕ್ಕಾಗಲ್ಲ, ಸಿಟ್ಟು. ಹಾಗೆ ಕೃಷ್ಣ 100 ಮನೆ ಕಳ್ತನಕ್ಕೆ ಹೋಗಿ ಆನ್ ಡ್ಯೂಟಿ ಹೊರಟಿರ್ತಾನೆ. ನಮ್ಮ ಮನೆ ಬಿಸಿ ಹಾಲು ಯಾಕೆ ಕುಡಿತಾನೆ, ಬಿಟ್ಟು ಹಾಳಾಗೋಲಿಂದ ಬಿಟ್ಟು ಹೋಗ್ತಾನೆ ನಾನು ಅನ್ಕೊಂಡೆ ನಿನ್ನ ಮಗ ಹಾಗೆ ಬಿಡೋನಲ್ಲ. ಅವನೇನು ಮಾಡ್ದ? ಪಯಪ್ರಮುಷ್ಣನ್ ಸಖಿ ಬರ್ಸನಾರ್ಥಂ ಸಮಾಗತಾನಾಂ ಅಪಹೃತ್ಯ ಚೇತಃ. ಕೃಷ್ಣ ಪರಮಾತ್ಮ ಬಂದದ್ದು ಅಗ್ಗಿಷ್ಟಿಗೆ ಸಮೇತ ಹಿಡ್ಕೊಂಡು ಬಾಯಿಲು ಹೊಯ್ಕೊಂಡ್ಬಿಟ್ನಂತೆ. ಅಲ್ಲ, ಏನು ಹೊಟ್ಟೆ ಒಳಗೆ ಏನಾದ್ರೂ ನೀ ಜಲರಾಶಿ ರಾಸ್ತೆ, ಹೊಟ್ಟೆ ಒಳಗೆ ಏನಾರು ನೀರಿನ ಗಡಂಗಿಡಂಗಿದೆಯಾ ಅಂತ.
ಈಗ ಕೆಲವರು ಏನಂದರೆ ಅರ್ಧ ಬಕೆಟ್ ತಣ್ಣೀರು ಇಟ್ಕೊಂಡು ಒಂದು ಮಗ್ಗು ಬಿಸಿನೀರು ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲಲ್ಲ. ಕೃಷ್ಣ ಪರಮಾತ್ಮನ ಹೊಟ್ಟೆಯಲ್ಲಿ ಕುಕ್ಷೌತು ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ, 7 ಸಾಗರ ಅವನ ಹೊಟ್ಟೆ ಒಳಗಿದೆಯಂತ. ಇವಳಿಟ್ಟರೆ ಒಂದು ಡಬ್ರಿ ಹಾಲಿ ಯಾವ ಮೂಲೆಗೆ ಹೋಗಿ ಬಿದ್ದುಬಿಡುತ್ತೋ ಏನು ಕಥೆಯೋ. ಅಲ್ಲ, ಏನೇ ಆಚಾರ ಆಗಲಿ ಬೀಳೋವರೆಗೂ ಕಂಕಳು ಇದೆಲ್ಲ ಸುಟ್ಟು ಹೋಗ್ಬೇಕಲ್ವಾ ಅಂಗಳು ಅಂದರೆ ಇಲ್ಲಂತೆ. ಅವನ ನಾಲ್ಗೆಲ್ಲಿ ಬಿದ್ದರೆ ಏನಾಗಲಿಲ್ಲಂತೆ. ಅಲ್ಲ, ಯಾಕಾಗಲಿಲ್ಲ? ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಭಗವಂತನ ಬಾಯಿಂದ ಹೊರಗೆ ಬಂದದ್ದೇ ಅಗ್ನಿ. ಅಗ್ನಿನೇ ಏನು ಮಾಡಲ್ಲ, ಯಾಕಂದರೆ ದಾವಾಗ್ನಿಪಾನ ಮಾಡಿದ ಮಹಾನುಭಾವ. ಒಮ್ಮೆ ಇವರೆಲ್ಲ ಕಾಳ್ಗಿಚ್ಚಿನ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ರು. ಕೃಷ್ಣ ಬಲರಾಮರಿರುವಾಗ ಅನೇಕ ಜನ ಗೋವುಗಳು ಗೋಪಾಲಕರೆಲ್ಲ ಸುತ್ತಲೂ ಕಾಳ್ಗಿಚ್ಚು ಹತ್ಕೊಂಡ್ಬಿಟ್ಟಿದೆ. ಎಲ್ಲ ಪ್ರಾರ್ಥನೆ ಮಾಡಿದ್ರಂತೆ. ಕೃಷ್ಣ ಅನ್ನಂತೆ ಎಲ್ಲ ಒಂದು ನಿಮಿಷ ಕಣ್ಣು ಮುಚ್ಕೊಳ್ಳಿ, ಮ್ಯಾಜಿಕ್ ಮಾಡ್ತೀನಿ ಇನ್ನಂತೆ. ಯಾಕಂದರೆ ಏಕಾಏಕಿ ಇಂಥದ್ದನ್ನು ಮಾಡಿದ್ರೆ ನಂಬುವ ಸಾಮರ್ಥ್ಯ ಇರೋಲ್ಲ ಅಂಥೇಳಿ ಆ ಹುಡುಗರಿಗೆಲ್ಲ ಕಣ್ಣು ಮುಚ್ಚಿಸ್ಬಿಟ್ಟ. ಅವರೆಲ್ಲ ಕೃಷ್ಣನ ಮಾತಲ್ಲಿ ನಂಬಿಕೆ ಇಟ್ಟು ಒಮ್ಮೆ ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚಿ ಬಿಡೋಷ್ಟರೊಳಗೆ ಎರಡೂ ಕೈಗಳಿಂದ ಇಡೀ ಆ ಅಗ್ನಿಯನ್ನು, ದಾವಾಗ್ನಿಯನ್ನು ಭಗವಂತ ಪಾನ ಮಾಡಿದ ಅನ್ನುವ ಕಥೆ ಮುಂದೆ ಭಾಗವತದಲ್ಲಿ ಬರ್ತಾ ಇತ್ತು. ಅಂಥ ಅಗ್ನಿಯನ್ನು ಕುಡಿಯುವ ಕೃಷ್ಣನಿಗೆ ಬಿಸಿ ಹಾಲು ಕುಡಿಯೋದೇನು ಕಾರ್ಯಕ್ರಮ, ಅಗ್ಗಿಷ್ಟಿಗೆ ಮುಟ್ಟೋದೇನು ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರ್ಬೋದು. ಈ ಕೆಲವರೆಲ್ಲ ಮನೇಲಿ ಧೂಪಾರತಿ ಮಾಡೋ ಟೈಮಿಗೆ ಯಾರು ಹಿಂದಿನ ಕಾಲದ ಜನ ಇದ್ದರೆ ಅಗ್ಗಿಷ್ಟಿಗೆಯಲ್ಲಿ ಕೆಂಡ ಹಾಕೊಂಡ್ರೆ ಕೈಯಲ್ಲೇ ತೆಗೆದು ಹಾಕ್ಬಿಡ್ತವೆ. ಅವು ಕೆಂಡ ಅಷ್ಟು ಫ್ರೆಂಡ್ ಆಗ್ಬಿಟ್ಟಿರುತ್ತೆ, ಕೆಂಡನೇ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಿಂಗೆ ಕೈಯಲ್ಲಿ ಹಿಡಿದು ಹಾಕೇ ಬಿಡ್ತಾರೆ. ನಿಜವಾಗಿ ಬರಲ್ಲ ಅದು. ಶಾಸ್ತ್ರ ರೀತಿಯಿಂದ ಕೈಯಲ್ಲಿ ಮುಟ್ಟಿದ್ರೆ ಆ ಒಂದು ಕ್ಷಣ ಕಾಲಕ್ಕೆ ಚರ್ಮ ಸುಡುತ್ತಲ್ಲ, ಸುಟ್ಟ ಕೆಂಡ, ಚರ್ಮವನ್ನು ಸುಟ್ಟ ಕೆಂಡ ಅದು ದೇವರ ಅಂಗಾರಕ್ಕೆ ಧೂಪಾರ್ತಿಗೆಲ್ಲ ಬರಲ್ಲ. ಅದು ಚಿಮಟದಿಂದಲೇ ತೆಗಿಬೇಕು, ಇಕ್ಕಳದಿಂದಲೇ ತೆಗಿಬೇಕು. ಆದರೂ ಸುಮ್ಮನೆ ನಿಮ್ಗೆ ಹೇಳಿದೆ, ಕೆಲವರು ಕೆಂಡ ಅಂತ ಗೊತ್ತಿದ್ರು ಅಗ್ಗಿಟ್ಕೆ ಒಳಗೆ ಕೈ ಹಾಕಿ ತೋಳೆ ಆಚಾರ್ಯಂದು ಒಂದು ಕೆಂಡ ಕೊಟ್ಬಿಡ್ತಾರೆ. ಅಲ್ಲ, ಈ ಅಡುಗೆ ಆಚಾರಗಳಿಗೆ ಇಷ್ಟೊಂದು ಕೆಪಾಸಿಟಿ ಇರಬೇಕಾದ್ರೆ ಭಗವಂತ ಅಗ್ನಿಯನ್ನೇ ಸೃಷ್ಟಿ ಮಾಡಿದ ಭಗವಂತನಿಗೆ ಯಾವುದೂ ಏನು ತೊಂದರೆ ಇಲ್ಲ ಅಂತ ವರ್ಣನೆ ಮಾಡ್ತಾಳೆ. ಪಯ ಪ್ರಮುಷ್ಣನ್ ಸಖಿ ಬತ್ಸನಾರ್ಥಂ ಸಮಾಗತಾನ ಅಪಹೃತ್ಯ ಚೇತಃ ಸ್ವಕೃತ್ಯ ಸದ್ಯನವಲಂಬ್ಯ ಕಂಠಂ ಜಿಗುಕ್ಷತಿ ಸ್ವೈರಮಯಂ ಕೃತ ಸುತಾಸ್ತೆ. ಅಮ್ಮ, ನಿನ್ನ ಮಗ ಹಾಲು ಮೊಸರೆಲ್ಲ ಅಪಹಾರ ಮಾಡ್ತಾ ಎಲ್ಲರ ಮನೆಗೂ ಬರ್ತಾನೆ. ಯಾರಾದರೂ ಸ್ವಲ್ಪ ಜೋರು ಮಾಡಿ ಜಬರಿಸಿದ್ರೆ ಏನು ಮಾಡ್ತಾನೆ ಗೊತ್ತಾ? ನಮ್ಮ ಮನಸ್ಸನ್ನೇ ಅಪಹಾರ ಮಾಡ್ತಾನೆ. ಒಂದು ರೀತಿ ಹಿಪ್ನೋಟೈಸ್ ಮಾಡಿಬಿಡ್ತಾನೆ, ಮನಸ್ಸನ್ನೇ ವಶ ಮಾಡ್ಕೊಂಡ್ಬಿಡ್ತಾನೆ. ನಮ್ಮ ತಲೆ ಆಫ್ ಆಗಿಬಿಡುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ. ಅವನೇನು ಮಾಡ್ತಾನೆ ಗೊತ್ತಾಗತ್ತೆ, ನಾವೇನು ಮಾಡಬೇಕು ಗೊತ್ತಾಗಲ್ಲ. ಕೆಲವ್ರು ಅಂತಾರೆ ನೋಡಿ, ಅದೇನೋ ರೀ ಏನು ಹೊಳಿಲೇ ಇಲ್ಲಪ್ಪ, ಅವ್ರು ಬಂದರು ಏನು ಹೊಳಿಲೇ ಇಲ್ಲ. ಹೊಳಸವನು ಯಾರು? ದಿಯೋಯೋನ ಪ್ರಚೋದಯ. ಅದೇನೋ ಕೃಷ್ಣ ಬಂದ, ನಮ್ಮ ಕಣ್ಣೆದ್ರಿಗೆ ನಡೀತಿತ್ತು, ಹಾಲು ಕುಡ್ದ, ಮೊಸರು ತಿಂದ, ಜೋರು ಮಾಡಿದ್ವಿ, ಇಷ್ಟೇ. ಮುಂದೇನು ಮಾಡ್ದಾಗ ಗೊತ್ತಾಗತ್ತೆ, ನಾವೇನು ಮಾಡಬೇಕು ಗೊತ್ತಾಗಲ್ಲ. ಏನು ಮಾಡ್ದ? ಇನ್ನೇನಿಲ್ಲ, ಬಂದದ್ದೇ ನಮ್ಮ ಕುತ್ತಿಗೆಗೆ 2 ಕೈ ಹಾಕಿ ಮಾಡಬಾರ್ದು ಮಾಡಿ ಹೋಗ್ಬಿಡ್ತಾನೆ. ಏನು ಹೇಳಿ, ನಮ್ಗೆ ಹೇಳಲಿಕ್ಕೆ ನಾಚಿಕೆ ಆಗತ್ತಮ್ಮ, ಇಂಥ ಮಗನ ಹಡ್ಕೊಂಡು ಕೂತಿದೀಯಾ, ಏನು ಮಾಡೋಣ ಅಂಥೇಳಿ ಆಗೇನು ಮಾಡೋಕ್ಕೆ ನಮಗೆ ಮನಸ್ಸೇ ಬರಲ್ಲ, ಗೊತ್ತೇ ಆಗಲ್ಲ. ಎಷ್ಟು ಪುಣ್ಯ ಇದ್ದರೆ ಭಗವಂತನ ಅಂಗಸಂಗ, ಅವನ ಕೈ ಸ್ಪರ್ಶ. ಆಚಾರ್ಯರು ಹೇಳ್ತಾರೆ, ರಮಾದೇವಿಯರ ಸನ್ನಿಧಾನ ಇಲ್ಲದ ಹೊರತು ಯಾರನ್ನೂ ಭಗವಂತ ಮುಟ್ಟಲ್ಲಂತ. ಇವತ್ತು ನಾವು ನಮ್ಮನೇಲಿರೋ ಭಗವಂತನ ಪ್ರತಿಮೆ ಆದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕಾದ್ರೆ ನಾವು ಅಭಿಷೇಕ ಮಾಡೋ ಶಂಖ ತೊಗೊಂಡು ಇದು ನೀರು ತೊಗೊಂಡು ಹಾಕ್ಲಿಕ್ಕೆ ಹೋದ್ರೆ ದೇವ್ರು ಹಾಕಬೇಡ ಅಂತಾನೆ, ಮೊದಲು ಶಂಖಕ್ಕೆ ಮುಟ್ಟಿಸು ಅಂತ. ಲಕ್ಷ್ಮೀ ಸ್ಪರ್ಶ ಇಲ್ಲದೆ ನಾನು ಯಾವುದನ್ನು ತೊಗೊಳ್ಳಲ್ಲ, ಸ್ವೀಕಾರ ಮಾಡೋಲ್ಲ ಅನ್ನುವಾಗ ನಾವು ವಸ್ತ್ರಂ ಸಮರ್ಪಯಾಮಿ, ಶಂಖಕ್ಕೆ ಮುಟ್ಟಿಸ್ಬೇಕು. ಹೂವು ಹಾಕಬೇಕಾದ್ರೂ ಶಂಖಕ್ಕೆ ಮುಟ್ಟಿಸ್ಬೇಕು, ಗಂಧ ಹಚ್ಚಬೇಕಾದ್ರೂ ಶಂಖಕ್ಕೆ. ಶಂಖ ಇಲ್ಲದೆ ಭಗವಂತ ಸ್ವೀಕಾರ ಮಾಡಲ್ಲ. ದೇವರಿಗೆ, ಶ್ರೀನಿವಾಸ ದೇವರಿಗೆ ಮದುವೆ ಪದ್ಮಾವತಿ ಜೊತೆಗೆ ಎಲ್ಲ ಆಯಿತು, ಇನ್ನೇನು ಮದುವೆಗೆ ಹೋಗ್ಬೇಕು. ದೇವರಂದ, ಈ ಮದುವೆನೂ ಬೇಡ, ಏನು ಬೇಡ ಅಂದ. ಅವರ ಅಮ್ಮ ಅಂದ್ಲು, ಅಲ್ಲೋ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ನಿಂದು ತಿಮ್ಮಪ್ಪ, ಏನು ನಿನಗೆ ತೊಂದರೆ, ಯಾಕೆ ಬೇಡ? ಅವನಂದ, ನಮ್ಮ ಮದುವೆ ಆಗಬೇಕಂದ್ರೆ ಹಳೆ ಹೆಂಡತಿ ಇದ್ರೆ ಚೆನ್ನ ಅಂದ. ಇದು ನೋಡ್ರಿ ಎಂಥ ಗಂಡಿವನು, ಹಳೆ ಹೆಂಡತಿ ಇರಬೇಕು ಅಂದ. ಅವಳು ಯಾರು? ಕೊಲ್ಲಾಪುರದ ಮಹಾಲಕ್ಷ್ಮಿ. ಅವಳು ಬರಬೇಕು, ಅವಳಿಂದ ಶುರುವಾಗಬೇಕು, ಅವಳು ಮಾಡಿದ್ರೆ ನಾನು ಮಾಡಿಸ್ಕೊಳ್ಳೋದು, ಇಲ್ದೇರಿಲ್ಲ ಅಂದ. ಹಾಗಾಗಿ ಮನೆಯಲ್ಲಿ ಶಂಖ ಲಕ್ಷ್ಮಿ, ಅದು ಮುಟ್ಟಲಿಲ್ಲ, ಅದನ್ನು ಮುಟ್ಟಿಸದೆ ಏನು ಮಾಡಿದ್ರೂ ಬರಲ್ಲ ಅಂದಮೇಲೆ ಭಗವಂತ ಲಕ್ಷ್ಮಿಯ ಸನ್ನಿಧಾನ ಇರುವವರಿಗೆ ತನ್ನ ಸ್ಪರ್ಶಾದಿಗಳನ್ನು ಕೊಟ್ಟಿದ್ದಾನೆ. ಎಷ್ಟು ಜನ್ಮ ಜನ್ಮಾಂತರದ ಪುಣ್ಯ ಇದ್ದರೆ ಆ ಒಂದು ಅದ್ಭುತವಾದ ಭಗವಂತನ ದೇಹದ ಸ್ಪರ್ಶ ಆ ಹೆಣ್ಣು ಮಕ್ಕಳಿಗಾಗಿರಬೇಡ. ಇದೀದೃಶಂ ಕರ್ಮ ಕರೋಷಿ ಕೃಷ್ಣ ನ ತರ್ಹಿ ನಂದಸ್ಯ ಸುತತ್ವಮನ್ಯಃ ಇತೀರತೆ ಹಂದ ಸನ್ಯಶೋದೆ
ಬಹುನ್ಯನಿಷ್ಟಾನಿ ಸನಸ್ತನೋತಿ. ಯಶೋದೆ, ನಿನ್ನ ಮಗಂದು ಇನ್ನೊಂದು ಬುದ್ಧಿ ಹೇಳ್ತೀವಿ ಕೇಳು. ನಿನಗೇನು ಗೊತ್ತಿಲ್ಲ. ಕೆಲವ್ರು ಹಾಗೆ ಮನೇಲಿ ಒಳ್ಳೆ ಮಳ್ಳಿ ಇದ್ದಾಗಿರ್ತಾರೆ. ಇವನು ಮಳ್ಳಿ ಸಾಮ್ರಾಟ್. ಕೃಷ್ಣ ಪರಮಾತ್ಮ ಎಂಥವನು ಅಂದರೆ, ಮನೇಲಿ ದೇವರಂತೆ ಬಂದು ಒಂದು ಠಾವಿನಲ್ಲಿ ಕೂಡುವೆ ಅಂಥೇಳಿ ಮನೇಲಿ ಬಂದರೆ ಕೃಷ್ಣ ಚೇಷ್ಟೆನೇ ಇಲ್ಲ. ಮಂಟಪದಲ್ಲಿರೋ ದೇವರು ಒಂದೇ, ಓಡಾಡೋ ಕೃಷ್ಣ ಅಷ್ಟು ಒಳ್ಳೆಯವನು. ಆದರೆ ಹೊರಗಿನವ್ರು ಬಂದು ಹೇಳ್ತಾರೆ, ನಿಂಗೆ ಗೊತ್ತಿಲ್ಲ ನಿನ್ನ ಕೃಷ್ಣ ಏನು ಮಾಡ್ತಾನೆ ಅಂತ. ಹೇಳ್ತೀನಿ ಕೇಳು. ನಿನ್ನ ಕೃಷ್ಣ ನಮ್ಮ ಕುತ್ತಿಗೆ ಕೈ ಹಾಕಿ ಏನಾದರೂ ಮಾಡಬಾರ್ದು ಮಾಡ್ತಿದ್ರೆ ಏನು ಕೃಷ್ಣ? ನಿಮ್ಮಪ್ಪ ನೋಡಿದ್ರೆ ಅಷ್ಟು ಮರ್ಯಾದಾ ಪುರುಷೋತ್ತಮ, ರಸ್ತೆಯಲ್ಲಿ ಹೋದರೆ ತಗ್ಸಿದ ತಲೆ ಎತ್ತಲ್ಲ, ಯಾರನ್ನೂ ನೋಡಲ್ಲ, ಇಷ್ಟು ಮರ್ಯಾದಾ ಪುರುಷೋತ್ತಮ. ನೀನು ನೋಡಿದ್ರೆ ಮಾನ್ಗೆಟ್ಟವನು. ಹೀಗೆಲ್ಲ ಮಾಡ್ತೀಯ. ಹೀಗೆಲ್ಲ ಮಾಡಿದ್ರೆ ನೀ ಖಂಡಿತ ನಂದಗೋಪನ ಮಗ ಅಲ್ಲ, ನಿಮ್ಮ ಅಮ್ಮಂಗೆ ಹೋಗಿ ಹೇಳ್ತೀವಿ. ಕೃಷ್ಣ ಅಂದ, ಮೊದಲು ಹೇಳಿ ಇಂದ ನಂದಗೋಪನ ಮಗ ಅಲ್ಲಿ ಏನು ಹೇಳೋಕ್ಕಾದ? ಏನಮ್ಮ ಹೇಳು, ನಿಜವಾಗಿಯೂ ನಿಂಗೆ ಹುಟ್ಟಿದ್ದ ಅಥವಾ ಇನ್ಯಾರಿಗೆ ಏನು ಕೇಳೋದು? ಹಿಂಗೆ ಕೇಳಲಿಕ್ಕೆ ಬರುತ್ತೆ? ಕೃಷ್ಣ ಅವ್ರಿಗೆ ಮತ್ತು ವಾಪಸ್ ಹೇಳಿ ಯಾರಿಗೇನು ಹೇಳ್ತಾರೆ ಹೇಳ್ಕೊಳ್ಳಿ, ನಾ ಮಾಡೋದೇ ಹೀಗೆ, ನಾ ಇರೋದೇ ಹೀಗೆ ಅಂತ ಜೋರು ಮಾಡ್ತಾನೆ ಅಂತ ಒಬ್ಬಳಂದ್ಲು. ಇನ್ನೊಬ್ಬಳು ಅವಳು ತಳ್ಕೊಂಡು ಬಂದ್ಲು. ತಳ್ಕೊಂಡಿಂದ ಆಯ್ತಾ, ಪಕ್ಕಕ್ಕೆ ಬಾ ಆಯ್ತು ಹೇಳಿದ್ದೆ ಆಯ್ತಲ್ಲ. ಯಾಕಂದ್ರೆ ಯಾರಿಗೂ ಸೊಲ್ಯೂಷನ್ ಏನಿಲ್ಲ, ಹೇಳೋದಷ್ಟೇ ಹೇಳ್ಬೋದು, ಹೋಗ್ತಾ ಇರ್ಬೋದು. ಇನ್ನೊಬ್ಳು ಬಂದ್ಲು, ಅಮ್ಮ ಇವ್ರದ್ದೆಲ್ಲ ಏನು ದೊಡ್ಡ ಕಂಪ್ಲೇಂಟ್ ಅಲ್ಲ, ಅದನ್ನೆಲ್ಲ ನೀನು ಕರೆಕ್ಷನ್ ಮಾಡಿದ್ರೆ ಮಾಡು, ಬಿಟ್ಟರೆ ಬಿಡು. ನಾನು ಹೇಳೋದನ್ನು ನೋಡಿ ಕೇಳು, ಇದನ್ನು ಸ್ವಲ್ಪ ನಿನ್ನ ಮಗನ ರಿಪೇರಿ ಮಾಡು, ಇದು ಒಳ್ಳೇದಲ್ಲ ಅಂದ್ಲು. ಏನಮ್ಮ ಅದನ್ನು ಮೊದಲು ಹೇಳು. ಏನಿಲ್ಲ, ನಮ್ಮನೆ ಕೃಷ್ಣ ಬಂದ. ನಮ್ಮಲ್ಲಿ ಅವತ್ತೆಲ್ಲ ದೇವ್ರ ಪೂಜೆಗೆಲ್ಲ ಸಿದ್ಧ ಮಾಡ್ಕೊಂಡಿದ್ವಿ. ಕೃಷ್ಣ ಬಂದು ಮಾಡಬಾರ್ದು ಮಾಡ್ದೆ. ಏನು ಮಾಡ್ದ? ಗೃಹೇ ಗೃಹೇಯಂ ನವನೀತ ದುಗ್ಧೈಹಿ ಇದಮ್ಮಿ ದೇವಸ್ಯ ಸಮರ್ಪಣಾರ್ಹಂ ಇತೀರಿತೆ ತರ್ಯಹಮೇವ ದೇವಃ ಸಯಿತ್ತಮವಾಚ್ಯ ತದೇವ ಭುಂಕ್ತೆ ನ ದೇವಿ ಪುತ್ರ ತವ ದೇವ ಭಕ್ತಃ. ಕೃಷ್ಣ ಒಬ್ಬರ ಮನೆಗೆ ಹೋಗಿದ್ದ. ಅವತ್ತು ಭಾದ್ರಪದ ಶುದ್ಧ ಚತುರ್ಥಿ. ಅವಳು ಗಣಪತಿ ಎಲ್ಲ ತಂದು ಅದೆಲ್ಲ ಮಂಟಪದಲ್ಲೆಲ್ಲ ಇಟ್ಟು ದೇವರಿಗೆ ಅಂತ ಭಾಳ ಹಸ್ತು ಮಡಿ ಒಳಗೆ ಕಡುಬು ಗಿಡುಬು ಎಲ್ಲ ಮಾಡಿ ಆ ಯಜಮಾನ್ರ ಪೂಜೆ ಕೂತಿದ್ರು. ಇವಳೆಲ್ಲ ನೈವೇದ್ಯಕ್ಕೆ ಸಿದ್ಧ ಮಾಡಿದ್ಲು. ಅದೇ ಟೈಮಿಗೆ ಕೃಷ್ಣ ಬಂದ ಅವನಿಗೇನು ನಿರ್ಭಯ, ಅವನಿಗೆ ಮಡಿ ಮೈಲಿಗೆ ಯಾವುದಿಲ್ಲ. ಅವನಿಗೆ ಸೀದಾ ಯಜಮಾನ್ರು ಕೂತಿದ್ರು ದೇವ್ರ ಪೂಜೆ ಪಕ್ಕದಲ್ಲೇ ಹೋಗಿ ಕೂತ್ಬಿಟ್ಟ. ಅವಳಂದ್ಲು, ಇದೆಲ್ಲ ಮಡಿ ಹತ್ರ ಬರಬೇಡ, ಮಡಿ ನೀನು ದನ ಕಾಯೋನು ಅಲ್ಲೇ ಕೂತ್ಕೋ, ದೂರ 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 ಅಂತಂದ್ಲು. ಕೃಷ್ಣ ಅಂದ, ಆಯಿತು ಏನೀಗ ಅಂದ. ಅಲ್ಲಪ್ಪ ಏನಿಲ್ಲ, ಇದೆಲ್ಲ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀವಿ, ಸ್ವಲ್ಪ ಆ ಕಡೆ ಕಣ್ಗಿಣ್ಣು ಹಾಕ್ಬೇಡ. ದೇವ್ರ ಪೂಜೆ ಮಾಡುವಾಗ ನೈವೇದ್ಯಕ್ಕೆ ಇಟ್ಟಾಗ ನೈವೇದ್ಯದನ್ನೇ ನೋಡ್ತಾ ಇರಬಾರ್ದು. ಕೋತಿ ಜನ್ಮ ಬರುತ್ತಂತೆ, ಜನ್ಮಾಂತರದಲ್ಲಿ ಕಪಿಯಾಗಿ ಹುಟ್ಟುತ್ತಾನಂತೆ. ಆದ್ದರಿಂದ ಅದನ್ನು ನೋಡಬಾರ್ದು. ಅದಕ್ಕೆ ಇವಳಂದ್ಲು, ಅದು ದೇವರ ಅರ್ಪಣೆಗೋಸ್ಕರ ಇಟ್ಟಿದೆ ಕೃಷ್ಣ, ಅದನ್ನು ಮುಟ್ಟಬೇಡ ಅಂದರೆ ಕೃಷ್ಣ ಅನ್ನಂತೆ, ಹೌದಾ ದೇವ್ರಿಗೆ ಇಟ್ಟಿದ್ಯಾ? ಎಲ್ಲಿ ನಿಮ್ಮ ದೇವರು ಅಂದ. ಆ ಮಂಟಪದಲ್ಲಿದೆ ನೋಡು ಅಂದ. ಎಡಗೈಲಿ ಆ ದೇವ್ರನ್ನ ಪಕ್ಕಕ್ಕಿಟ್ಟ. ಸೀದಾ ಮಂಟಪದಲ್ಲಿ ತಾನೇ ಕೂತ. ಅಹಮ್ಮಿ ದೇವ, ನಾನೇ ದೇವರು ಅಂದ. ಇಟ್ಟಿದ್ದು ಎಲ್ಲ ತಿಂದುಬಿಟ್ಟ. ಏನು ನಿನ್ನ ಮಗನಮ್ಮ, ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದು ತಿಂತಾನಲ್ಲೇ. ಏನೋ ಅಲ್ಲಿ ಇಲ್ಲಿ ಇಟ್ಟಿದ್ದು ತಿಂದರೆ ಪರವಾಗಿಲ್ಲ, ದೇವ್ರದೇ ತಿಂದುಬಿಡ್ತಾರೆ. ಕೆಲವರು ದೇವ್ರಿಗಿಟ್ಟಿದ್ದನ್ನೇ ತಿಂದುಬಿಡ್ತಾರೆ. ಜನ ಎಷ್ಟು ನಿರ್ಭಯವಾಗಿದ್ದಾರೆ ಅಂದರೆ, ಮೊದಲು ಅಲ್ಲಿ ಇಲ್ಲಿ ಹೊಡಿತಿರ್ತಾರೆ. ಹೊಡೆದು ಅಭ್ಯಾಸ ಆದರೆ ಬ್ರಾಹ್ಮಣರದ್ದು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಬ್ರಾಹ್ಮಣರದ್ದು ಹೊಡೆಯೋಕ್ಕೆ ಶುರುವಾಗಿ ಏನೂ ಆಗಲಿಲ್ಲ ಅಂತಾದರೆ ಕಡೆಗೆ ದೇವರಿಗೆ ಕೈ ಹಾಕ್ಬಿಡ್ತಾರೆ. ದೇವರು, ಹಿರಿಯರು, ಗುರುಗಳು ಇವ್ರದ್ದು ಆಸ್ತಿ ಸಂಪತ್ತಿಗೆ ಕೈ ಹಾಕ್ಬಿಡ್ತಾರೆ. ಭಯವೇ ಇಲ್ಲ. ನಿನ್ನ ಮಗನಿಗೆ ಚೂರು ಭಯವಿಲ್ಲಮ್ಮ. ದೇವ್ರದ್ದು ಅಂತ ಇಟ್ಟಿದ್ರು ಕೇಳದೆ ತಿಂದ್ಬಿಟ್ನ ಅಲ್ಲೇ ನಿನ್ನ ಮಗ. ಅಲ್ಲಿವರೆಗೂ ಸುಮ್ಮನೆ ಇದ್ಲು ಯಶೋದೆ. ಭಾರಿ ಸಿಟ್ಟು ಬಂತವಳಿಗೆ. ನನ್ನ ಮಗ ದೇವರದ್ದು ಹೀಗೆ ಮಾಡ್ತಾನೆ ಅಂದರೆ ನಾನು ಶಿಕ್ಷೆ ಮಾಡು. ಕೃಷ್ಣ ಅಂತ ಕೂಗಿದ್ಲು. ಕೃಷ್ಣ ಹೆದರಿಗೆ ಬಂದ. ಅಮ್ಮ ಯಾಕೆ ಕಿರ್ಚ್ಕೊಳ್ತೆ? ಹೆದರಿಗೆ ಇದ್ದೀನಲ್ಲಮ್ಮ ಅಂದ. ಅಲ್ಲಿವರೆಗೂ ಇರಲಿಲ್ಲ. ಇವಳು ಕೃಷ್ಣ ಅಂತ ಕೂಗಿದ ತಕ್ಷಣ ದಿಢೀರಂತ ಮುಂದೆ ನಿಂತ. ಕೃಷ್ಣ ಅಂದ, ಅಮ್ಮ ಯಾಕೋ ಕೂಗುದಿಯಲ್ಲೇ? ಅಲ್ಲೋ ಕೃಷ್ಣ, ಏನಪ್ಪ ನಿಂದು ಇಷ್ಟು ಮಾಡ್ತಾರ ಯಾರಾದರೂ? ದೇವರಿಗೆ ನೈವೇದ್ಯಕ್ಕೆ ಇಟ್ಟು ತಿಂದಿ ಅಂತಲ್ಲ, ಯಾಕೆ? ಕೃಷ್ಣ ಅವಳನ್ನು ಅವಳು ಹೈಟ್ ಇದ್ಲು, ಕೃಷ್ಣ ಸಣ್ಣವ ಇದ್ದ. ಅವಳನ್ನು ಬಗ್ಗಿಸ್ದ. ಕೈ ಹಿಡಿದು ಎಳೆದು ಬಾಮ ಇಲ್ಲಿ ಅಂಥೇಳಿ ಕರ್ಕೊಂಡೋದ. ಹಿಂದೆ ಕರ್ಕೊಂಡೋಗಿ ಹೇಳ್ದ, ನೋಡು ಅವಳು ಮುಂದೆ ನಾನು ಹೇಳಲ್ಲ, ಅವಳಿಗೆ ಒಂದೇ ಆಸೆ, ನಿನ್ನ ಕೈಯಲ್ಲಿ ನನ್ನನ್ನು ಹೊಡೆಸ್ಬೇಕು ಅಂತ. ನಿಂಗೆ ಹೊಡಿಬೇಕು ಅಂತಿದ್ರೆ ಹೊಡಿ, ನನಗೇನು ಬೇಜಾರಿಲ್ಲ. ನೀ ಏನು ಹೇಳಿದ್ದೆ ನನಗೆ? ದೇವ್ರದ್ದು ತಿಂದರೆ ಕಣ್ಣು ಹೋಗುತ್ತೆ, ದೇವ್ರದ್ದು ತಿನ್ನಬಾರ್ದು ಅಂತ ಹೇಳಿದ್ಯಾ? ನೋಡಿ ನನ್ನ ಕಣ್ಣು ಎಷ್ಟು ಚೆನ್ನಾಗಿದೆ ಅಂಥೇಳಿ ಕಣ್ಣು ತೋರಿಸ್ತಿದ್ದ. ಕಣ್ಣಿದೆ ಅಂದರೆ ದೇವ್ರು ತಿಂದಿಲ್ಲ ಅಂತಲೇ ಅರ್ಥ. ಅವಳಿಗೆ ಕಣ್ಣಿಲ್ಲ. ದೇವ್ರು ಯಾರು ಅಲ್ಲ ತಿಳಿಯೋ ಕಣ್ಣು ಅವಳಿಗಿಲ್ಲ. ನಾನೇ ದೇವರು ನೋಡುವ ಕಣ್ಣು ಅವಳಿಗಿಲ್ಲ. ಅವಳಿಗಿಲ್ಲ ಅಲ್ಲ, ನನ್ನನ್ನು ದೇವರು ಅಂತ ತಿಳಿಯುವ ತತ್ವಜ್ಞಾನದ ಕಣ್ಣನ್ನು ನಾನು ಅವಳಿಗಿನ್ನೂ ಕೊಟ್ಟಿಲ್ಲ.
ದಿವ್ಯಂ ದದಾಮಿತೆ ಚಕ್ಷು. ಎದುರಿಗೆ ನಿಂತರೂ ಅರ್ಜುನನಿಗೆ ಕಾಣಲಿಲ್ಲ ಅಂದಮೇಲೆ ಇವಳಿಗೆಲ್ಲಿ ಕೊಟ್ಟಿದ್ದೀನಿ, ಇವಳಿಗಿನ್ನೂ ಪಕ್ವ ಆಗ್ಬೇಕು, ಇವಳಿನ್ನೂ ನಾನು ಬೈಯೋದ್ರೊಳಗೆ ಇದ್ದಾಳೆ, ಬೈತಾ ಇರಲಿ, ನೀನು ಮಾತ್ರ ಬೈಬೇಡ. ಯಾಕಂದರೆ ಅವಳಿಗೆ ಒಂದೇ ಆಸೆ, ಏನಾದರೂ ಮಾಡಿ, ಏನಾದರೂ ಸುಳ್ಳು ಸುದ್ದಿ ಏನಾದರೂ ಹೇಳಿ ಕೃಷ್ಣನನ್ನು 4 ಹೊಡೆಸ್ಬೇಕು ಅಂತಿದ್ದಾಳೆ. ಅಮ್ಮ ನಿಂಗೆ ಇಷ್ಟರ ಮೇಲೆ ನಾನು ಹೊಡಿಲೇಬೇಕು ಅಂತಿದ್ರೆ ಹೊಡಿಯಮ್ಮ ಅಂತ ಮಳ್ಳಿ ಮಹಾರಾಜರ ಥರ ನಿಂತು ಬಿಡ್ತಿದ್ದ. ಅಲ್ಲ, ಕೃಷ್ಣನಿಗೆ ಹೊಡೆಯೋ ಯೋಗ್ಯತೆ, ಕೃಷ್ಣನ ಮೇಲೆ ಕೈ ಮಾಡೋ ಯೋಗ್ಯತೆ ಯಾವ ತಾಯಿಗೆ ಬರತ್ರಿ? ಕೆಟ್ಟ ಹೆಗ್ಗಣ ಇದ್ದಾಗಿರುತ್ತೆ ಮಗು, ಅದನ್ನೇ ಎತ್ತೆತ್ತು ಮುತ್ತು ಮಾಡ್ತಿರ್ತೀವಿ. ಮುದ್ದು ಸುರಿಯುವ ಮುಖದ ಕೃಷ್ಣನ ಮೇಲೆ ಕೈ ಮಾಡುವ ಆ ಒಂದು ಕಾಠಿಣ್ಯತೆ ಯಶೋದೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಬ್ಬಳಂದ್ಲು ನನಗೊಂದೇ ಒಂದು ಆಶ್ಚರ್ಯ ಯಶೋದೆ, ನಿನ್ನ ಮಗನ ಹೊಟ್ಟೆ ಅದೇನು ಹೊಟ್ಟೆನಾ ಏನದು ನಂಗೆ ಅರ್ಥ ಆಗಲಿಲ್ಲಮ್ಮ. ಒಬ್ಬೊಬ್ಬರ ಮನೇಲಿ ಒಂದೊಂದು ಹಂಡೆ ಹಾಲು ಇರುತ್ತೆ, ಏನೋ ಒಬ್ಬರ ಮನೇಲಿ ಕೊಡೋದ. ಈ ಕೆಲವರು ನೋಡಿ ನಿಮ್ಗೆ ಹೇಳ್ತೀನಿ, ಈ ಲಗ್ನ ಪತ್ರಿಕೆ ಅಂತ ಕೊಡೋದಿರುತ್ತಲ್ಲ, ಮದುವೆಗಿದ್ವೆ ಟೈಮಲ್ಲಿ ಒಂದೊಂದು ದಿನ 8 ಮನೆ 10 ಮನೆಗೆ ಇಟ್ಕೊಂಡಿರ್ತಾರೆ, ರೂಟ್ ಹಾಕಿ ಮ್ಯಾಪ್ ಹಾಕೊಂಡು ಹೋಗಿರ್ತೀರಲ್ಲ. ಪ್ರತಿಯೊಬ್ಬರ ಮನೇಲೂ ಕುಂಕುಮ ಕೊಡೋದು ಮರೆತರು, ಕಾಫಿ ಕೊಡೋದು ಮರಿಯಲ್ಲ. ಆ ಕೊಡಕ್ಕೆ ಬಂದಾಗ ಅಯ್ಯೋ ಅವ್ರ ಮನೇಲಿ ಕೊಟ್ಟರು, ನೀವು ಬೇಜಾರು ಮಾಡ್ಕೊಬಿಡಿ, ಚೂರು ಕೊಡಿ ಅಂತಾರೆ. ಆ ಥರ ಚೂರು ತಿಂದೆ ರಾತ್ರಿ ಊಟವೇ ಸೇರಲ್ಲ. 10 ಮನೆಗೆ ಹೋಗಿದ್ನಲ್ಲ, ಸಾಕಾಯ್ತು ಕುಡಿದು ಹಿಂಗಾಗ್ಬಿಟ್ಟಿದ್ವಿ ಅಂತ. ಅಲ್ಲ, ನಿನ್ನ ಮಗ ಅದು ಹ್ಯಾಕೆ ಕುಡಿತಾನೆ? ಗೃಹೇ ಗೃಹೇಯಂ ನವನೀತ ದುಗ್ಧ ದದೀನಿ ಸರ್ವಾಣ್ ಅಪಹೃತ್ಯ ಪುಂಕ್ತೆ. ಕೃಷ್ಣನಿಗೆ ಯಾರಾದರೂ ಬಂದ ತಕ್ಷಣ, ಕೃಷ್ಣ ನೀ ಅಲ್ಲಿ ಹೋಗಿ ಕದ್ಗಿದ್ದು ಕುಡಿಬೇಡ, ತಗೋ ನಿಂಗೊಂದು ಲೋಟ ಹಾಲು, ಒಂದು ಬಟ್ಲು ಬೆಣ್ಣೆ. ಅವ್ನು ಕೃಷ್ಣಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅವನು ಕದ್ದು ತಿಂದ್ರೇನೆ ಚೆನ್ನ ಅಂತ. ಯಾರು ನೈವೇದ್ಯಕ್ಕಿಟ್ರೆ ಅದಕ್ಕೆಲ್ಲ ತಾರಕ ಸಮುದ್ರ ತೋರಿಸು, ಅದಕ್ಕೆ ಪ್ರೋಕ್ಷಣೆ ಮಾಡು, ಅದಕ್ಕೆ ಪರಿಶೇಚನೆ ಮಾಡು, ಅಭಿಮಾನಿ ಚಿಂತನೆ ಮಾಡಿ, ಇವೆಲ್ಲ ಗೋಳು. ಆ ಕೃಷ್ಣ ಸುಮ್ಮನೆ ಇಟ್ಬಿಡಿ, ನನ್ನ ಹೆಸರಲ್ಲಿ ಕರ್ಮ ಮಾಡಿ, ನನಗೆ ಸಮರ್ಪಣೆ ಮಾಡಬೇಕು ಅಂತ ಕರ್ಮ ಮಾಡಿ, ಕರ್ಮ ಮಾಡುವಾಗ ನನ್ನ ಸ್ಮರಣೆ, ಸಂಕಲ್ಪ, ಸ್ಮರಣೆ, ಸಮರ್ಪಣೆ, ಈ 3 ಭಾವನೆಯಿಂದ ಮಾಡಿ. ಎಲ್ಲಾದರೂ ಇಡಿ, ನೀವೇನು ಮಾಡಬೇಡಿ, ನಾನೇ ಬಂದು ತಿನ್ಕೊಂಡು ಹೋಗ್ತೀನಿ. ನಿನ್ನ ಮಗ ಗೃಹೇ ಗೃಹೇ ಅಯಂ ನವನೀತ ದುಗ್ಧೈ ದದೀನಿ ಸರ್ವಾಣ್ಯಪಹೃತ್ಯ ಭುಂಕ್ತೆ. ಕೃಷ್ಣ ಪರಮಾತ್ಮ ಯಾರ ಮನೇಲೂ ಸಂಕೋಚನೇ ಇಲ್ವಂತೆ. ಅದು ದೊಡ್ಡ ಕಡಾಯಿ ಥರ, ಅದನ್ನು ಎತ್ತಿ ಕುಡಿಯೋದಂತ. ಕುಡಿದ್ರೆ ಸಾಕಪ್ಪ, ಅವ್ರ ಮನೇಲಿ ಕುಡ್ದಿದ್ನಲ್ಲ ಒಂದು ಅರ್ಧ ಬಿಟ್ಟು ಹೋಗೋಣ, ಇಲ್ಲ, ಸರ್ವಾಣಿ ಅಪಹೃತ್ಯ ಭುಂಕ್ತೆ. ಆ ಮನೆಯಲ್ಲಿ ಹುಡುಕಿದ್ರು ಮತ್ತು ಹೆಪ್ಪಾಕ್ಲಿಕ್ಕೆ ಮೊಸರು ಸಿಗಬಾರ್ದು, ಒಂದು ದೇವ್ರ ನೈವೇದ್ಯಕ್ಕೆ ಬೆರಳಲ್ಲಿ ಹಿಂಗೆ ಅನ್ಲಿಕ್ಕೂ ಬೆಣ್ಣೆ ಸಿಗಬಾರ್ದು. ಹಾಗೆ ಬೆಣ್ಣೆ ಮೊಸರು ಎಲ್ಲರ ಮನೇಲೂ ಕುಡಿತಾನಲ್ಲ. ತಥಾಪಿ ತೃಪ್ತಿಂ ನ ಸುತಸ್ಯ. ನಿನ್ನ ಮಗನಿಗೆ ಇಷ್ಟು ಕುಡಿದ್ರು ಇಷ್ಟು ತಿಂದ್ರು ತೃಪ್ತಿನೇ ಇಲ್ವಲ್ಲ. ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೆ. ಅಲ್ಲ, ನಿನ್ನ ಮಗನ ಹೊಟ್ಟೆ ಒಳಗೆ ಏನಾದ್ರು ಭೂತ ಇದೆಯಾ ಅಂತ. ಭೂತ ಇದೆಯಾ? ಇಷ್ಟು ತಿಂತಾನಲ್ಲ. ಕೃಷ್ಣ ಅಂದ, ಅವಳಿಗೆ ಗೊತ್ತಿಲ್ಲ ನಾನೇ ದೊಡ್ಡ ಭೂತ ಅಂತ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೈಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ. ನೋಡಿ, ನಾವು ಏನಾರು ತಿನ್ನಬೇಕಾದ್ರೆ ತಿನ್ನೋ ಐಟಮ್ಗಾಗಿ ಊರೆಲ್ಲ ಹುಡುಕೊಂಡು ಹೋಗಿ, ಈಗ ಏನಾದ್ರು ತರಕಾರಿ ಬೇಕಂದ್ರೆ ಅಂಗಡಿಗೆ ಹೋಗಿ ತರಕಾರಿ ತರಬೇಕು, ಅದನ್ನು ಹೆಚ್ಚಬೇಕು, ತೊಳಿಬೇಕು, ಇಲ್ಲ ತೊಳೆದು ಹೆಚ್ಚಬೇಕೇನೋ ಮಾಡಬೇಕು, ಆಮೇಲೆ ಅಗ್ಗಿಟ್ಟಿಗೆ ಒಲೆ ಗ್ಯಾಸ್ ಗೀಸ್ ಇಟ್ಟು ಬೇಯಿಸ್ಬೇಕು, ಆಮೇಲೆ ಅದನ್ನು ತಟ್ಟೆಗೆ ಹಾಕೋಬೇಕು, ಆಮೇಲೆ ತಿನ್ಬೇಕೆಲ್ಲ ಕಾರ್ಯಕ್ರಮ ಅಲ್ಲ. ದೇವ್ರದ್ದು ಈ ಥರ ಯಾವುದಿಲ್ಲ. ಅವನು ಏನು ತಿನ್ನಬೇಕಾದ್ರೂ ಆ ವಸ್ತುವಿನ ಅಲ್ಲೇ ಇರ್ತಾನೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶ. ತನ್ನದೇ ಬಗೆ ಬಗೆಯ ರೂಪಗಳನ್ನು ತೆಗೆದುಕೊಂಡು ಎಲ್ಲ ಪದಾರ್ಥಗಳೊಳಗೆ ತದಾಕಾರ ತದ್ಭಿನ್ನ ತದ್ವಾಚನಾಗಿದ್ದು ಅಲ್ಲೇ ತಿಂದಿಟ್ಟು ಬಿಡ್ತಾನೆ. ಅವನು ಬೆಣ್ಣೆ ಹತ್ರ ಬರಬೇಕಂತಿಲ್ಲ, ಬೆಣ್ಣೆ ಪಕ್ಕದಲ್ಲೇ ಇರ್ತಾನೆ, ಬೆಣ್ಣೆ ಒಳಗೆ ಇರ್ತಾನೆ, ಅಲ್ಲೇ ಮಾಯ ಮಾಡಾಕ್ಬಿಡ್ತಾನೆ. ಇಷ್ಟು ತಿಂತಾನಲ್ಲ, ಇವನ ಹೊಟ್ಟೊಳಗೆ ಏನಾದ್ರು ಭೂತ ಇದೆಯಾ ಅಂದರೆ ಎಲ್ಲ ಭೂತಗಳು ಚರಾಚರಾತ್ಮಕವಾದ ಪ್ರಪಂಚ ಅವನ ಹೊಟ್ಟೆಯಲ್ಲೇ ಇರ್ತಕ್ಕಂಥದ್ದು. ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ. ಆಚಾರ್ಯರು ಹೇಳ್ತಾರೆ, 14 ಲೋಕವನ್ನು ಹೊಟ್ಟೆಯಲ್ಲಿಟ್ಟಿರ್ತಾನೆ. ಸ್ವಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇ ಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಭಗವಂತ ಇಷ್ಟೆಲ್ಲ ಮನೇಲಿ ತಿಂತಾನಲ್ಲ ಕೃಷ್ಣ, ಅವನಿಗೆ ತೃಪ್ತಿ ಇಲ್ವಾ? ಎಷ್ಟು ತಿನ್ನೋದು? ಅವನ ಹೊಟ್ಟೆಯೊಳಗೆ ಏನಾದ್ರು ಭೂತ ಗೀತ ಇದೆಯಾ ಅಂತ ಒಬ್ಳು ಕೇಳ್ತಾಳೆ. ಇದರಿಂದ ರಾಜರು ನಮಗೊಂದು ಸುದ್ದಿಯನ್ನು ಸಂದೇಶವನ್ನು ಕೊಡ್ತಾರೆ. ನೀವಿಟ್ರಿ ಅಂತ ಏನು ಖುಷಿ ಪಡಬೇಡಿ, ಎಷ್ಟು ಕೊಟ್ಟರು ಅವನಿಗೇನು ತೃಪ್ತಿ ಆಗೋಲ್ಲ. ಅವನಿಗೆ ತೃಪ್ತಿ ಪಡಿಸುವಷ್ಟು ಕೊಡುವ ಯೋಗ್ಯತೆ ನಮಗಿಲ್ಲ, ಅದನ್ನು ತಿಳ್ಕೊಳ್ಳಿ. ನಾನು ಅಷ್ಟು ಮಾಡಿದೆ, ನಾ ಇಷ್ಟು ಮಾಡಿದೆ, ನಾ ಕೊಡದಿದ್ರಲ್ಲಿರುತ್ತೆ. ಹೇಗಿದೆ ಅಲಂಕಾರ, ಒಂದು 4 ಸ್ಟಾರ ಹಾಕ್ಬಿಟ್ಟು ಅನ್ಬೇಡಿ.
ದೇವರೇ ನನ್ನ ಯೋಗ್ಯತೆ ಇಷ್ಟು ಅಷ್ಟೇ ಹೇಳಿ ವಿನಃ ಅವನನ್ನು ತೃಪ್ತಿಪಡಿಸುವ ಸಾಮರ್ಥ್ಯ ಜಗತ್ತಿನ ಯಾವುದಕ್ಕೂ ಇಲ್ಲ ಅಂತ ತೋರಿಸ್ತಾ, ಮತ್ತು ಅವನ ಏಕೋವಿಷ್ಣು ಮಹದ್ಭೂತ, ಅವನು ದೊಡ್ಡವನು, ಆ ಭಗವಂತನ ಬಗ್ಗೆ ಅವನ ಮಹಿಮೆಯನ್ನೆಲ್ಲ ಹೀಗೆ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರೆಲ್ಲ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಇನ್ನೂ ತುಂಬ ಜನ ಕಂಪ್ಲೇಂಟ್ ಹೇಳೋರ್ದೇ ಒಂದು ಕ್ಯೂ ಇದೆ. ಅದು ಯಾರ್ಯಾರು ಬಂದಿದ್ರು, ಏನೇನು ಹೇಳಿದ್ರು, ಅದೇನು ಮಹಿಮಾ, ಅದರಿಂದ ಏನು ಸಂದೇಶ, ಅದನ್ನೆಲ್ಲ ನಾಳೆ ನೋಡಿ ಇದರ ಮಂಗಳವನ್ನು ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.